ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗಾದ್ರೆ ನಾ ಇವತ್ತೇನು ಮಾಡ್ತಾ ಇದ್ದೀನಿ ಅಂತಂದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಬಗ್ಗೆ ಹೇಳ್ತಾ ಇಲ್ಲ ಮಕ್ಕಳೇ. ನಿಮ್ಮ FA1 ಎಕ್ಸಾಮ್ ಅಂದ್ರೆ ಕಿರು ಪರೀಕ್ಷೆ ಅಂತ ಏನು ಕರಿತೀರಲ್ಲ ನೀವು, ಆ ಎಕ್ಸಾಮ್ಗೆ ಯಾವುದೆಲ್ಲ ಪ್ರಶ್ನೆಗಳು ಬರ್ಬೋದು, ಎಲ್ಲಿಂದ ಕೇಳ್ತಾರೆ, ಮತ್ತು ಯಾವ ಚಾಪ್ಟ್ರಿಂದ 1 ಮಾರ್ಕ್ಸ್ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ, 3 ಮಾರ್ಕ್ಸ್ ಬರುತ್ತೆ ಅನ್ನೋ ಕನ್ಫ್ಯೂಷನ್ಸ್ ಎಲ್ಲ ಇರುತ್ತಲ್ಲ ನಿಮಗೆ. ಸೊ ಅದಕ್ಕೆಲ್ಲ ನಿಮ್ಗೊಂದು ಸೊಲ್ಯೂಷನ್ ಆಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆನಾ ಮಕ್ಕಳೇ? ನೀವು ಇದಿಷ್ಟು ಸಾಲ್ವ್ ಮಾಡಿದ್ರೆ ಸಾಕು, ಮೋರ್ ದೆನ್ ಇನಫ್ ನೀವೇನು ಮಾಡ್ತೀರಾ, ಸ್ಕೋರ್ ಮಾಡ್ತೀರಾ. ಬಟ್ ಕಂಪ್ಲೀಟ್ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂದರೆ ಇದಷ್ಟೇ ರಿಕ್ವೈರ್ಮೆಂಟ್ ಆಗಲ್ಲ ಮಕ್ಕಳೇ. ಬೇರೆ ಬೇರೆ ಚಾಪ್ಟರ್ ವೈಸ್ ನಾವೇನು ಮಾಡಿರ್ತೀವಿ, ಕೆಲವೊಂದಿಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿರ್ತೀವಲ್ಲ, ಅದನ್ನು ಹೋಗಿ ನೀವು ಚೆಕ್ ಮಾಡಿ ಅದನ್ನು ಸಾಲ್ವ್ ಮಾಡಿ. ಬಿಕಾಸ್ ಇಲ್ಲೇನಾಗುತ್ತೆ ಅಂದರೆ ಸ್ವಲ್ಪ ಈಸಿ ಚಾಪ್ಟರ್ಸ್ ಇರುತ್ತೆ ನಿಮ್ಮ ಫಸ್ಟ್ ಎಕ್ಸಾಮಲ್ಲಿ, ಹೌದಲ್ವಾ? ಫಸ್ಟ್ FA1 ಏನಿರುತ್ತೆ ಆಲ್ಮೋಸ್ಟ್ ಸ್ವಲ್ಪ ಈಸಿ ಚಾಪ್ಟರ್ಸ್ ಇರುತ್ತೆ. ಸೊ ಅಷ್ಟೊಂದು ಕನ್ಫ್ಯೂಷನ್ಸ್ ಆಗಿರ್ಬೋದು, ಅಥವಾ ಜಾಸ್ತಿ ಏನಂತಂದರೆ ಡಿಫಿಕಲ್ಟ್ ಅಂತ ಫೀಲ್ ಆಗಲ್ಲ. ಓಕೆನಾ? ತುಂಬ ಬೇಸಿಕ್ಸ್ ಚಾಪ್ಟರ್ಸ್ ಕೂಡ ಇದೆ ನಿಮಗೆ. ಹಾಗಾದರೆ ಯಾವುದೆಲ್ಲ ಚಾಪ್ಟರ್ ಇದೆ ಮಕ್ಕಳೇ? ವಾಸ್ತವ ಸಂಖ್ಯೆಗಳು ಅಂದರೆ ರಿಯಲ್ ನಂಬರ್ಸ್ ಇದೆ, ಪೊಲಿನಾಮಿಯಲ್ಸ್ ಹಾಗಂದ್ರೆ ಬಹುಪದೋಕ್ತಿಗಳಿದೆ, ಮತ್ತು ಮೂರನೇದು ಯಾವುದು, ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಹೇಳ್ತೀವಿ. ಹೌದಾ? ಹಾಗಂದ್ರೆ ರೇಖಾತ್ಮಕ ಸಮೀಕರಣಗಳು ಅಂತ ಕರೀತೀರ. ಈ 3 ಚಾಪ್ಟರ್ಸ್ ಕೂಡ ಏನಾಗಿದೆ ಅಂದರೆ ನಿಮಗೆ ಇವಾಗ FA1 ಟೆಸ್ಟಿಗಿದೆ. ಕೆಲವೊಬ್ರು ಅನ್ಬೋದು, ಮ್ಯಾಮ್ ನಮ್ದು ಆಲ್ರೆಡಿ ಎಕ್ಸಾಮೇ ಮುಗ್ದೋಗಿದೆ, ಇವಾಗ ಹಾಕ್ತಾ ಇದ್ರಲ್ಲ. ಸಾರಿ ಮಕ್ಕಳೇ, ಲೇಟ್ ಆಗಿರ್ಬೋದು, ಬಟ್ ಎಷ್ಟೋ ಜನಕ್ಕೆ ಇನ್ನೂ ಎಕ್ಸಾಮ್ಸ್ ನಡೀತಾ ಇದೆ ಅಂತ ಆನ್ ಗೋಯಿಂಗ್ ಇರೋದ್ರಿಂದ ಸೊ ನಾ ಏನು ಮಾಡ್ತಾ ಇದ್ದೀನಿ ಅಂದರೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಎಕ್ಸಾಮ್ಸ್ ಮುಗ್ದೋಗಿತ್ತಂದರೆ ನೋ ಪ್ರಾಬ್ಲಮ್, ನೆಕ್ಸ್ಟ್ ಟೈಮ್ ಏನು ಮಾಡ್ತೀವಿ, ಸ್ವಲ್ಪ ಬೇಗನೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆನಾ ಮಕ್ಕಳೇ? ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫೈನ್. ಫಸ್ಟ್ ಯಾವುದಿದೆಪ್ಪ? ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು ಅಂತ ಹೇಳಿದ್ವಿ. ಹೌದಾ? ಆ ಚಾಪ್ಟ್ರಲ್ಲಿ ಆಲ್ರೆಡಿ ನಾನು ಪಾಠ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಒಂದ್ಸತಿ ಚೆಕ್ ಮಾಡಿ. ಇವನ್ ಫಾರ್ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಸಪ್ರೇಟಾಗಿ ಮಾಡಿಬಿಟ್ಟೆ ಹಾಕಿದ್ದೀನಿ. ಓಕೆ ಅಲ್ವಾ? ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಈ ಚಾಪ್ಟ್ರಲ್ಲಿ ಯಾವ ಥರ ಕ್ವಶನ್ಸ್ನ ಕೇಳ್ಬೋದು ಅಂತ. ಇವನ್ ನಿಮ್ಗೆ ಏನು ಮಾಡಿದ್ರೆ MCQನೂ ಕೇಳ್ತಾರೆ. ಬಟ್ ಇದೆಲ್ಲ ಬೋರ್ಡ್ಸಲ್ಲಿ ಎಲ್ಲ ಇದೇ ಥರ ಬರಲ್ಲ. ಕೆಲವೊಂದು ಕ್ವಶನ್ಸ್ ಮಾತ್ರ ರಿಪೀಟ್ ಆಗುತ್ತೆ, ಕೆಲವೊಂದು ಕ್ವಶನ್ಸ್ ಜಸ್ಟ್ ಅವ್ರು ಏನು ಮಾಡಬೇಕಾಗಿತ್ತು, 30 ಮಾರ್ಕ್ಸ್ ಅಥವಾ 25 ಮಾರ್ಕ್ಸಿಗೆ ಅವ್ರನ್ನ ಸ್ಟೇಬಲ್ ಮಾಡೋಕ್ಕೋಸ್ಕರ ಏನು ಮಾಡಿರ್ತಾರೆ, ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಕೇಳಿರ್ತಾರೆ ನಿಮಗೆ. ಓಕೆ ಅಲ್ವಾ? ಹಾಗಾದರೆ ನೋಡೋಣ. ಫಸ್ಟ್ ಒನ್ ಏನದು? ದ ಪ್ರಾಡಕ್ಟ್ ಆಫ್ HCF LCM ಆಫ್ ದಿ ನಂಬರ್ಸ್ 15 and 20 ಈಸ್ ಅಂತ ಹೇಳಿದ್ದಾರೆ. ಅದೇ ಕನ್ನಡದಲ್ಲಿ 15 ಮತ್ತು 20 ಈ ಸಂಖ್ಯೆಗಳ ಮಸ ಮತ್ತು ಅಸಗಳ ಗುಣಲಬ್ಧವು ಅಂತ ಕೇಳಿದ್ದಾರೆ. ಹೌದಲ್ವಾ? ಇಲ್ಲೇನು ಮಾಡಿಲ್ಲ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಒಂದು ಫಾರ್ಮುಲಾ ಇದೆ. ಏನದು? 1 ಸೆಕೆಂಡ್ ಮಕ್ಕಳೇ. ಓಕೆ, ಇಲ್ಲಿ ನೋಡಿ. ಏನದು? LCM ಅಂದರೆ ಏನಂತ ಕರಿತೀವಿ ನಾವು, ಲಸ ಅಂತ ಕರಿತೀವಲ್ವಾ, ಅದು ಇಂಟು ಏನಂತ ಹೇಳಬೇಕು, HCF ಅಂತ ಹೇಳ್ತೀವಿ ನಾವು. ಹಾಗಂದ್ರೆ ಏನಂತ ಹೇಳ್ತೀವಿ, ಮಸ ಅಂತ ಹೇಳ್ತೀವಿ. ಹೌದಾ? ಅದನ್ನು ಮಾಡಿದಾಗ ನಮ್ಗೆ ಏನಂತ ಬರುತ್ತೆ, A ಇಂಟು B ಅಂತ ಹೇಳ್ತಿದ್ವಿ ನಾವು. A ಮತ್ತು B ಅಂತಂದ್ರೆ ಏನು? ಫಸ್ಟ್ ನಂಬರ್ ಆ್ಯಂಡ್ ಸೆಕೆಂಡ್ ನಂಬರ್ ಅಂತ ಹೇಳ್ತೀವಿ. ಹೌದಲ್ವಾ? ಹಾಗಾದರೆ ಇಲ್ಲಿ ಕೂಡ ಏನಿದೆ, 15 ಮತ್ತು 20 ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ, ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಜಸ್ಟ್ ಏನು ಹೇಳಿದ್ದಾರೆ, ಇದು ಎರಡರ ಗುಣಲಬ್ಧ ಅಂದರೆ ಪ್ರಾಡಕ್ಟ್ ಮಾತ್ರ ಕೇಳಿದ್ದಾರೆ. ಹೌದಾ? ಪರ್ಟಿಕ್ಯುಲರ್ ಆಗಿ HCF ಅಂದ್ರೇನು, LCM ಅಂದ್ರೇನು ಅಂತ ಕೇಳಿಲ್ಲ. ಸೊ ಇವಾಗ ಏನು ಮಾಡಬೇಕು, ಇದನ್ನ ಅಷ್ಟೇ ಇಟ್ಕೊಳ್ಳೋಣ. A ಅಂದರೆ ಎಷ್ಟು ಕೊಟ್ಟಿದ್ದಾರಪ್ಪ? 15 ಕೊಟ್ಟಿದ್ದಾರಲ್ವಾ, 15 ಇಂಟು 20 ಅಂತ ಮಾಡೋಣ. ಹೌದಲ್ವಾ? ಎಷ್ಟಾಗುತ್ತೆ ನೋಡಿ ಮಕ್ಕಳೇ, 300 ಬರುತ್ತಾ? ಹೌದಲ್ವಾ? ದ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಆಫ್ ದಿ ನಂಬರ್ಸ್ 15 and 20 ಈಸ್ ನಥಿಂಗ್ ಬಟ್ 300. ಆಪ್ಷನ್ C ಅಂತ ಹೇಳ್ಬೋದು. ಹೌದಲ್ವಾ? ಎರಡೂ ಸಂಖ್ಯೆ ಅಂದರೆ 15 ಮತ್ತು 20 ಸಂಖ್ಯೆಗಳ ಮಸ ಮತ್ತು ಅಸಗಳ ಗುಣಲಬ್ಧ ಎಷ್ಟಾಗಿರುತ್ತೆ ಮಕ್ಕಳೇ? 300 ಅಂತ ಆಗಿರುತ್ತೆ. ಹೌದಲ್ವಾ? ಅದೇ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಬರೀ ಲಸ ಕಂಡಿಡ್ರಿ, ಮಸ ಕಂಡಿಡ್ಬೇಕಂತ ಹೆಂಗೆ ಮಾಡಬೇಕು ಅಂತ ನಾನು ಆಲ್ರೆಡಿ ವೀಡಿಯೋಸಲ್ಲಿ ಹೇಳಿದ್ದೀನಿ ನಿಮಗೆ. ಹೌದಲ್ವಾ? ಏನಿಲ್ಲ, ಜಸ್ಟು LCM ಅಂದರೆ ಲಸ ಮಾತ್ರ ಕೇಳಿದ್ರು ಅಂದರೆ ಇದ್ರ ನಂಬರ್ ಕೊಟ್ಟಿರ್ತಾರೆ, ಅದನ್ನ ಕೆಳಗಡೆ ಹಾಕಿ ಭಾಗಾಕಾರ ಮಾಡಿ, ಅಂದರೆ ಗುಣಾಕಾರ ಮಾಡಿದ್ಮೇಲೆ ಮತ್ತೆ ಭಾಗಾಕಾರ ಮಾಡಿ ಲಾಸ್ಟಿಗೆ ಏನು ಉಳಿಯುತ್ತಲ್ಲ ಆನ್ಸರ್, ಅದೇ ನಿಮ್ಮ ಲಸ ಅಂದರೆ LCM ಅಂತ ಹೇಳ್ತೀವಿ. ಹೌದಲ್ವಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೋಗೋಣ ಆಗಿದ್ರೆ. ಓಕೆ, ಸೆಕೆಂಡ್ ಒನ್ ಏನಿದೆಪ್ಪ? ದ LCM ಆಫ್ A ಆ್ಯಂಡ್ 18 ಈಸ್ 36 ಅಂತ ಹೇಳಿದ್ದಾರೆ. ಹೌದಾ? ಹಾಗಂದ್ರೆ ಕರೆಕ್ಟಾಗಿ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ HCF ಆಫ್ A ಆ್ಯಂಡ್ 18 ಈಸ್ 2 ಅಂತ ಹೇಳಿದ್ದಾರೆ. ದ ವ್ಯಾಲ್ಯೂ ಆಫ್ A ಈಸ್ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಒಂದ್ಸತಿ ಓದ್ಬಿಡೋಣ. A ಮತ್ತು 18ರ ಲಸವು 36 ಹಾಗೂ A ಮತ್ತು 18ರ ಮಸವು 2 ಆದರೆ ಏನ ಬೆಲೆಯು ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲೇನು ಮಾಡಿದ್ದಾರೆ, ಲಸ ಕೊಟ್ಟಿದ್ದಾರೆ, ಮಸ ಕೊಟ್ಟಿದ್ದಾರೆ, ಬಿ ಅಂತ ಏನು ಕರಿತೀವಲ್ಲ ಅದು ಕೂಡ ಕೊಟ್ಟಿದ್ದಾರೆ ವ್ಯಾಲ್ಯೂ. ಬಟ್ ನಮ್ಗೇನು ಬೇಕಾಗಿದೆ, ಎ ಅನ್ನೋದ್ರದ್ದು ಆನ್ಸರ್ ಬೇಕಾಗಿದೆ. ಹೌದಲ್ವಾ? ಹಾಗಾದ್ರೆ ಸೇಮ್ ಅಲ್ಲಿ ಇತ್ತಲ್ಲ ಅದೇ ಫಾರ್ಮುಲಾ ಇವಾಗ ಕನ್ನಡದಲ್ಲಿ ಬರೀಲ್ಲ. 1 ಸೆಕೆಂಡ್ ಮಕ್ಕಳೇ. ಮಸ ಮತ್ತೆ
ಇಂಟು ಲಸ ಮಾಡಬೇಕಲ್ವ ನಾವು, ನಿಮ್ಗೆ ಆಲ್ರೆಡಿ ಅದು ಗೊತ್ತು. ಸೂತ್ರನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇದೇ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಎ ಇಂಟು ಬಿ ಅಂತ ಮಾಡೋಣ. ಹೌದಾ, ಮಸ ಮತ್ತು ಲಸ ಏನು ಬಂದಿದೆ ಹೇಳಿ. ಲಸ ಎಷ್ಟು ಅಂತ ಹೇಳಿದ್ದಾರೆ ಅವರು, 36 ಅಂತ ಹೇಳಿದ್ದಾರೆ. ಹೌದಾ, ಅದೇ ರೀತಿ ಮಸ ಎಷ್ಟು ಅಂತ ಹೇಳಿದ್ದಾರೆ, 2 ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಮಕ್ಕಳೇ, ಇಂಗ್ಲೀಷ್ ಮೀಡಿಯಮ್ ಅವ್ರು ಕೂಡ ಮಸ ಅಂದರೆ HCF. ಓಕೆ ಅಲ್ವಾ, ಅರ್ಥ ಆಯ್ತಲ್ವಾ? ಹಾಗಾದರೆ ಅದನ್ನು ಬರ್ಕೋತೀನಿ. 2 ಇಂಟು ನೆಕ್ಸ್ಟ್ ಏನಿದೆ 36 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಗೊತ್ತಿಲ್ಲ, ನಾವು ಅದನ್ನೇ ಕಂಡು ಹಿಡಿಬೇಕು. ನೆಕ್ಸ್ಟ್ ಬಿ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ, ಎ ಮತ್ತು 18 ಅಂತ ಕೊಟ್ಟಿದ್ದಾರೆ, ಅಂದರೆ ಸೆಕೆಂಡ್. ಇದನ್ನು ಏನಂತ ಕರಿತೀವಿ ನಾವು, ಬಿ ಅಂತ ಕರಿತೀವಿ. ಹೌದಲ್ವಾ? ಸೊ ಎ ಇಂಟು 18 ಅಂತ ಹೇಳ್ಬೋದು. ಹೌದಲ್ವಾ? ಜಸ್ಟ್ ಇಲ್ಲಿ ಮೇಲೆ ಸಾಲ್ವ್ ಮಾಡಲ ಸ್ವಲ್ಪ. 2 ಇಂಟು 36 ಇಸ್ ಈಕ್ವಲ್ ಟು ಎ. 18ನ ಈ ಕಡೆ ತೊಗೊಂಬೋಣ, ಅವಾಗ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. ಅಲ್ಲೇನಿತ್ತು, ಮಲ್ಟಿಪ್ಲಿಕೇಶನ್ ಇತ್ತು, ಗುಣಾಕಾರ ಇತ್ತು. ಈ ಕಡೆ ಬಂದರೆ ಏನಾಗುತ್ತೆ, ಭಾಗಾಕಾರ ಆಗುತ್ತೆ. ಹೌದಲ್ವಾ? 18 ಒಂದ್ಲೆ 18 ಎರಡಲೇ ಆಗುತ್ತೆ. ಸೊ ಎ ಎಷ್ಟು ಅಂತ ಬರುತ್ತೆ, 4 ಅಂತ ಬರುತ್ತೆ. 4 ಇಸ್ ದ ರೈಟ್ ಆನ್ಸರ್. ಎಷ್ಟು ಬಂದಿದೆ ನೋಡಿ, ಆಪ್ಷನ್ ಸಿ ಅಂತ ಹೇಳ್ಬೋದು. ಹೌದಲ್ವಾ ಮಕ್ಕಳೇ? ನೋಡಿ ಎಷ್ಟು ಈಸಿ ಆಗಿದೆ ಪ್ರಶ್ನೆ. ಸಿ, ಈ ಚಾಪ್ಟ್ರಲ್ಲಿ ನಿಮಗೆ ಕೇಳೋಕ್ಕಾಗೋದು ಇದನ್ನೇ, ಏನು ಒಂದು ಮಸ ಹೇಳ್ರಿ, ಇಲ್ಲ ಲಸ ಹೇಳ್ರಿ, ಇಲ್ಲ ಯಾವುದಾದ್ರೂ ಒಂದು ಸಂಖ್ಯೆನ ಕೊಟ್ಬಿಟ್ಟು ಈ 2 ಸಂಖ್ಯೆಗಳ ಲಸ ಮತ್ತು ಮಸಗಳನ್ನು ಕಂಡುಹಿಡ್ರಿ, 1 ಮಾರ್ಕ್ಸಿಗೆ ಕೇಳೋಂಥ ಪ್ರಶ್ನೆಗಳಿದೆ. ಇಲ್ಲ ಅಂದರೆ ಮತ್ತೇನು ಕೇಳ್ತಾರೆ, ಯಾವುದೋ ಒಂದು ಸಂಖ್ಯೆ ಕೊಟ್ಬಿಟ್ಟು ಆ ಸಂಖ್ಯೆ ಬರೀ ಒಂದೇ ಸಂಖ್ಯೆದು ಲಸ ಕಂಡಿಡ್ರಿ ಮಸ ಕಂಡಿಡ್ರಿ ಅಂತ ಕೇಳ್ತಾರೆ. ಇಲ್ಲ ಅಂದರೆ ಏನು ಕೇಳ್ಬೋದಪ್ಪ, ಯಾವುದೋ ಒಂದು ಸಂಖ್ಯೆ, ಎಕ್ಸಾಂಪಲ್ 140 ಅಂತ ತಗೋತೀನಿ. 140ರ ಏನು ಮಾಡಿರಿ ಅಂತ ಹೇಳ್ತಾರೆ, ಭಾಜ್ಯ ಸಂಖ್ಯೆಗಳ ವಿಸ್ತೀರ್ಣಗಳನ್ನು ಬರೀರಿ ಅಂತ ಹೇಳ್ತಾರೆ. ವೆರಿ ವೆರಿ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ ಮಕ್ಕಳೇ. ಇಲ್ಲಿ 1 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸ್ ಇವೆಲ್ಲ. ಓಕೆನಾ, 1 ಮಾರ್ಕ್ಸಿಗೆ ಇದನ್ನೇನು ಮಾಡ್ತಾರೆ, ಕೇಳ್ತಾರೆ. ಫೈನ್ ಅಲ್ವಾ, ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣವಾಗಿದ್ರೆ ಫೈನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಬೇಕಾದ್ರೆ ನೀವು ಎಷ್ಟು ಒಂದು 10 ಸ್ಟಾರ್ ಹಾಕೊಂಡ್ಬಿಡ್ತೀನಿ ಅಂದರೆ ಹಾಕೊಂಬಿಡಿ. ಸೇಮ್ ಇದೇ ಪ್ರಶ್ನೆ, ನಂಬರ್ ಮಾತ್ರ ಚೇಂಜ್ ಆಗುತ್ತೆ ಮಕ್ಕಳೇ. ಇದು ಕಂಪಲ್ಸರಿ ಬಂದೇ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಏನದು, ಪ್ರೂವ್ ದ್ಯಾಟ್ √2 ಈಸ್ ಆ್ಯನ್ ಇರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ಹೌದಲ್ವಾ? ಹಾಗಾದರೆ ಏನಂತ ಹೇಳ್ಬೋದು, ಹೆಂಗೆ ಪ್ರೂವ್ ಮಾಡ್ಬೋದು ನಾನು? ಫಸ್ಟ್ ನಾನು ಏನು ಬರ್ಕೊಂಡಿದ್ದೀನಿ, ಪ್ರೂಫ್. ನಾನು ಇದನ್ನ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಜಸ್ಟ್ ಒಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನದು, ಲೆಟ್ √2 ಈಸ್ ಅ ಇರ್ಯಾಷನಲ್ ನಂಬರ್. ಫಸ್ಟ್ ಏನು ಮಾಡ್ಬೇಕು ನಾವು, ಇರ್ಯಾಷನಲ್ ಇದ್ದಿದ್ದನ್ನ ರ್ಯಾಷನಲ್ ಅಂತ ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ. ಹೌದಾ? ಅದಾದಮೇಲೆ √2 ಈಸ್ ಈಕ್ವಲ್ ಟು P ಡಿವೈಡೆಡ್ ಬೈ Q ಅಂತ ನೋಡ್ಬೋದು. 1 ಸೆಕೆಂಡ್ ಮಕ್ಕಳೇ. ಓಕೆ ಫೈನ್. ಹಾಂ, ಹೌದಾ? ಅದಾದಮೇಲೆ ಏನು ಮಾಡಬೇಕು, ಇದು ರ್ಯಾಷನಲ್ ಅಂತಂದರೆ ಅದನ್ನೇನು ಮಾಡಬೇಕು, P/Q ಫಾರ್ಮಲ್ಲಿ ಬರೀಬೇಕು. ಹೌದಾ? Q ಈಸ್ ನಾಟ್ ಈಕ್ವಲ್ಸ್ ಟು 0 ಅಂತ ಬರೀತೀರಾ. ಆಮೇಲೆ ಏನಾಗುತ್ತೆ, √2 ಈಸ್ ಈಕ್ವಲ್ ಟು ಇದನ್ನು ಈ ಕಡೆ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ 2 ಕಡೆ ಏನು ಮಾಡ್ತೀವಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅಂತ ಮಾಡ್ತೀವಿ. ಹೌದಾ? ಅದಾದಮೇಲೆ ಏನು ಮಾಡ್ತೀವಿ, P² ಇಂದ ಏನು ಮಾಡಬೇಕು, ಡಿವೈಡ್ ಮಾಡಬೇಕು ಫುಲ್. ಅವಾಗ ಏನಾಗುತ್ತೆ, ಸಾರಿ 1 ಸೆಕೆಂಡ್, ಇಲ್ಲಿ 2 P² ಡಿವೈಡ್ ಮಾಡುತ್ತೆ ಅಂದರೆ ಆಬ್ವಿಯಸ್ ಆಗಿ ಏನಾಗುತ್ತೆ, 2 Pನ ಕೂಡ ಡಿವೈಡ್ ಮಾಡುತ್ತೆ ಅಂತ ಅರ್ಥ ಬರುತ್ತೆ. ಹೌದಲ್ವಾ? ಹಾಗಾದರೆ ಇದನ್ನು ಈಕ್ವೇಷನ್ ನಂಬರ್ 1, ಈಕ್ವೇಷನ್ ನಂಬರ್ 2, ಈಕ್ವೇಷನ್ ನಂಬರ್ 3 ಅಂತ ಕನ್ಸಿಡರ್ ಮಾಡಿ ಲಾಸ್ಟಿಗೆ ಏನಾಗುತ್ತೆ, ಸೊ ಯಾವುದಾದ್ರೂ ಒಂದು ಸಂಖ್ಯೆನ ನಾವು ಕಂಪೇರ್ ಮಾಡಿ 2R, P ಈಸ್ ಈಕ್ವಲ್ ಟು 2R ಅಂತ ತೊಗೊಳ್ತೀವಿ. ಬಟ್ ನಾವೇನು ಮಾಡ್ಬೋದು, 2C ಏನಾದರೂ ತೊಗೊಳ್ಳಿ, ನೀವು ನಿಮ್ಮ ಇಷ್ಟ. ಅದು ತೊಗೊಂಡು ಡಿವೈಡ್ ಮಾಡಿದಾಗ ಲಾಸ್ಟಿಗೆ ಏನಾಗುತ್ತೆ, Q² ಈಸ್ ಈಕ್ವಲ್ ಟು 2R ಅಂತ ಬರುತ್ತೆ. ಸೊ QR ಈಸ್ ಡಿವಿಸಿಬಲ್ ಬೈ 2 ಆ್ಯಂಡ್ ಆಲ್ಸೋ Q ಈಸ್ ಡಿವಿಸಿಬಲ್ ಬೈ 2 ಅಂತ ಆಗುತ್ತೆ. 2 ಕಡೆಯಿಂದ ಭಾಗ ಹೋಗುತ್ತೆ ಅಂದಮೇಲೆ ಆಬ್ವಿಯಸ್ ಆಗಿ ನಾವು ಅಸಂಪ್ಷನ್ ಮಾಡಿದ್ದು ತಪ್ಪು. ಬಿಕಾಸ್ ಇಟ್ಸ್ ರ್ಯಾಷನಲ್ ನಂಬರ್ ಅಂತ ಲಾಸ್ಟಿಗೆ ಬರ್ತಾ ಇದೆ, ಬಟ್ ಅದು ರ್ಯಾಷನಲ್ ನಂಬರ್ ಅಲ್ಲ, ಅದು ಇರ್ಯಾಷನಲ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಸೊ ಲಾಸ್ಟಿಗೆ ಏನಂತ ಹೇಳ್ತೀವಿ, ಇಟ್ ಈಸ್ ಅ ಕಾಂಟ್ರಡಕ್ಟರಿ ಟು ಅವರ್ ಅಸಂಪ್ಷನ್, ಅಂದರೆ ಉಲ್ಟಾ ಅಂತ ಹೇಳ್ತೀವಿ ನಾವು. ಹೌದಾ? ನಾವು ಅಸಂಪ್ಷನ್ ಮಾಡಿದ್ವಲ್ಲ, ಅದಕ್ಕೆ ಉಲ್ಟಾ ಆಗಿದೆ. ಸೊ √2 ಈಸ್ ಆ್ಯನ್ ಇರ್ಯಾಷನಲ್ ನಂಬರ್ ಅಂತಂದು ಏನು ಮಾಡಬೇಕು, ಲಾಸ್ಟಿಗೆ ಹೆನ್ಸ್ ಇಟ್ ಈಸ್ ಪ್ರೂವ್ಡ್ ಅಂತ ಈ ಥರ ಬರೀಬೇಕು. ಓಕೆ ಅಲ್ವಾ ಮಕ್ಕಳೇ? ಅರ್ಥ ಆಯ್ತಲ್ವಾ? ಹಾಗಾದ್ರೆ ನೆಕ್ಸ್ಟ್ ಕನ್ನಡದವ್ರಿಗೆ ಏನು, ಸಿ ಇವನ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ವೆರಿ ವೆರಿ ಸಿಂಪಲ್. ಏನಿಲ್ಲ, ಏನದು, ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿರ್ತಾರೆ. ಯಾವುದು, √2 ಅಂತನೂ ಅಲ್ಲ, √3, √5 ಯಾವುದಾದ್ರೂ ತೊಗೊಳ್ಳಿ. ಓಕೆನಾ? ಅಂತ ತೊಗೊಂಡಾಗ ಏನಾಗುತ್ತೆ, ಅದು ಅಭಾಗಲಬ್ಧ ಸಂಖ್ಯೆ ಆಗಿತ್ತು ಅಂದರೆ ಅದು ಭಾಗಲಬ್ಧ ಸಂಖ್ಯೆ ಅಂತ ನಾವೇನು ಮಾಡಬೇಕು, ಫಸ್ಟ್ ಒಂದ್ಸತಿ ಯೋಚನೆ ಮಾಡ್ಕೋಬೇಕು. ಹೌದಾ? ಅದಾದಮೇಲೆ ಅದನ್ನು P/Q ಫಾರ್ಮಲ್ಲಿ ಬರೀಬೇಕು. ಯಾಕೆ ಅಂದರೆ ನಾವು ಅದನ್ನು ಏನು ಮಾಡಿದ್ವಿ, ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಇಮ್ಯಾಜಿನ್ ಮಾಡಿರ್ತೀವಿ. ಹೌದಲ್ವಾ? ಆಮೇಲೆ ಏನು ಮಾಡಬೇಕು, ಅಕಸ್ಮಾತ್ ಎರಡನ್ನೂ ಏನು ಮಾಡ್ತೀವಿ ನಾವು, ವರ್ಗ, ಎರಡೂ ಕಡೆನೂ ವರ್ಗ ತೆಗೆದಾಗ ನಮಗೇನಾಗುತ್ತೆ, ಇದು 2 ಇಂಟು Q² ಈಸ್ ಈಕ್ವಲ್ ಟು P² ಅಂತ ಆಗುತ್ತೆ. ಅಲ್ಲಿಗೆ ಏನು ಮಾಡ್ತೀನಿ, 2 ಅಕಸ್ಮಾತ್ ಏನಾದರೂ P² ಡಿವೈಡ್ ಮಾಡೋ ಥರ ಇತ್ತು ಅಂದರೆ ಆಬ್ವಿಯಸ್ ಆಗಿ P ಕೂಡ ಏನಾಗುತ್ತೆ, ಡಿವೈಡ್ ಆಗುತ್ತೆ ಅಂತ. ಎಕ್ಸಾಂಪಲ್ ಹೆಂಗಂದರೆ, ಇವಾಗ ಒಂದು ಸಂಖ್ಯೆ ತೊಗೊಳ್ಳೋಣ,
3 ಅಂತ ತಗೊಳ್ಳೋಣ. ಹೌದಾ, ಇದು ಈ ಕಡೆ ಯಾವುದೋ ಒಂದು ವರ್ಗ ಸಂಖ್ಯೆ ತಗೊಳ್ಳೋಣ. ಯಾವ್ದು ತಗೋತೀನಪ್ಪ ನಾನು, 81 ತಗೊಳ್ಳೋಣ. ಓಕೆನಾ, 3 ಅಕಸ್ಮಾತ್ ಈಗ ಇದ್ರದ್ದು 3 ಅಕಸ್ಮಾತ್ ಏನಾದರೂ 3 ಎಷ್ಟಾಗತ್ತಲೆ, ಮತ್ತು 3 27 3 ಅಂತ ಹೇಳ್ತೀವಿ ನಾವು, ಹೌದಲ್ವಾ? ಹಾಗಾದರೆ 81 ಅನ್ನೋ ಸಂಖ್ಯೆನ ನಾವು 3ರಿಂದ ಭಾಗ ಹೊಡಿತೀವಿ ಅಂದಮೇಲೆ ಅದೇ ರೀತಿ ಇದ್ರದ್ದು ವರ್ಗ ಏನು ಇರುತ್ತೆ ಹೇಳಿ, 3 9 ಆಗುತ್ತಲ್ಲ, 3 ಎಷ್ಟಾಗುತ್ತೆ 9. ಆಬ್ವಿಯಸ್ ಆಗಿ ಏನಾಗುತ್ತೆ, ಅದು ಕೂಡ ಏನಾಗುತ್ತೆ ಭಾಗ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಅದನ್ನೇ ಅವರು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಹೌದಲ್ವಾ? ಹಾಗಾದರೆ ಸಮೀಕರಣವು ಏನಂತ ತಿಳಿಸುತ್ತೆ, 2p ವರ್ಗ ಇಸ್ ಈಕ್ವಲ್ ಟು ಏನಾಗುತ್ತೆ 2r ವರ್ಗ ಅಂತ ಕನ್ಸಿಡರ್ ಮಾಡಿ ಆಮೇಲೆ ನಾವೇನು ಮಾಡಬೇಕು, ಸಾಲ್ವ್ ಮಾಡಿದಾಗ ಲಾಸ್ಟಿಗೆ ಏನಂತ ಗೊತ್ತಾಗುತ್ತೆ, ಪಿ ಮತ್ತು ಕ್ಯೂಗಳೆರಡು ಸಾಮಾನ್ಯ ಅಪವರ್ತಗಳನ್ನು ಹೊಂದಿದೆ. ಹೌದಾ, ಎರಡಕ್ಕೂ ಕೂಡ ಏನಾಗಿದೆ, ಕಾಮನ್ ಫ್ಯಾಕ್ಟರ್ಸ್ ಇದೆ. ಸೊ ಆದ್ದರಿಂದ ಪಿ ಮತ್ತು ಕ್ಯೂಗಳ ಸಹ ಅವಿಭಾಜ್ಯ ಸಂಖ್ಯೆಗಳಲ್ಲ, ಯಾವುದೇ ಕಾರಣಕ್ಕೂ ಅವು ಸಹ ಅವಿಭಾಜ್ಯಗಳ ಸಂಖ್ಯೆಗಳು ಆಗಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಹೌದಲ್ವಾ ಮಕ್ಕಳೇ? ಫೈನ್. ಹಾಗಿದ್ರೆ ಅರ್ಥ ಆಯ್ತಲ್ವಾ ನೀವು? ಇದೇ ರೀತಿ ಸೇಮ್ ಕ್ವಶನ್ ಇಲ್ಲಿ √2 ಅಂತ ಏನು ಬಂದಿದೆಯಲ್ಲ, ಅದೇ ರೀತಿ √3 √5 ಅನ್ನೋ ಬರೋ ಚಾನ್ಸಸ್ ಇರುತ್ತೆ. ಬಂದ್ರೆ ಇದೇ 3 ಪ್ರಶ್ನೆ, √2 √3 ಅಥವಾ √5. ಅರ್ಥ ಆಯ್ತಲ್ವಾ? ಈ 3ನ್ನೇ ಕೇಳ್ತಾರೆ ನಿಮಗೆ ಮ್ಯಾಕ್ಸಿಮಮ್ ಕೇಳಿದ್ರು ಅಂದರೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್. ಪ್ರೂವ್ ದ್ಯಾಟ್ 5 + √2 ಈಸ್ ಆನ್ ಇರ್ಯಾಷನಲ್ ನಂಬರ್. ಅದು ಒಂದು ರೀತಿ ಆದರೆ ಇದು ಕೂಡ ಇನ್ನೊಂದು ರೀತಿ. ಏನಪ್ಪ ಇದು ಅಂತಂದರೆ, ಲೆಟ್ 5 + √2 ಈಸ್ ಆನ್ ಇರ್ಯಾಷನಲ್ ನಂಬರ್ ಅಂತ ಇದನ್ನ ನಾನು ಇಲ್ಲೇನು ಮಾಡ್ತೇನೆ, ರ್ಯಾಷನಲ್ ನಂಬರ್ ಅಂತ ಕನ್ಸಿಡರ್ ಮಾಡ್ತೀನಿ. ಜಸ್ಟ್ ಅಸಂಪ್ಷನ್ ಅಷ್ಟೇ. ಆಮೇಲೆ ಏನು ಮಾಡೋದು, 5 + √2ನ ಇದ್ದಿದ್ದನ್ನ √2 ಈ ಕಡೆ ಪ್ಲಸ್ ಇರುತ್ತೆ, ಅದನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಮೈನಸ್ ಇದ್ದಿದ್ದನ್ನ ನಾವೇನು ಮಾಡ್ತೀನಿ, ಹೋಲ್ ಕ್ಯೂ ಅಂತ ತೊಗೊಂಡಾಗ ನಾವೇನು ಮಾಡಬೇಕಿಲ್ಲಿ, LCM ತಗೋಬೇಕು. LCM ತಗೊಂಡಾಗ ಏನಾಗುತ್ತೆ, P - 5Q / Q ಅಂತ ಆಗುತ್ತೆ. ಸೊ ಕ್ಯೂ ಆ ಕಡೆ ಕಳಿಸ್ತೀವಿ. ಇರ್ಯಾಷನಲ್ ನಂಬರ್ ಈಸ್ ನಾಟ್ ಈಕ್ವಲ್ಸ್ ಟು ರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು, ಹೌದಲ್ವಾ? ಸೊ LHS ಈಸ್ ನಾಟ್ ಈಕ್ವಲ್ಸ್ ಟು RHS ಅಂತ ಬರುತ್ತೆ. ಇದು ಮತ್ತು ಇದು ಈಕ್ವಲ್ ಆಗೋ ಚಾನ್ಸಸ್ಸೇ ಇಲ್ಲ ಅಂತ ಹೇಳ್ತೀವಿ ನಾವು. ಬಿಕಾಸ್ Q ಆ್ಯಂಡ್ Q ಫ್ಯಾಕ್ಟರ್ಸ್ ಅಂತ ಬಂದಾಗ ಅದು ಭಾಳ ಡೆಸಿಮಲ್ ಫಾರ್ಮೆಟಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಅವರ್ ಅಸಂಪ್ಷನ್ ಈಸ್ ರಾಂಗ್. 5 + √2 ಈಸ್ ಆನ್ ಇರ್ಯಾಷನಲ್ ನಂಬರ್. ವೆರಿ ಈಸಿ. ಬಟ್ ಇದನ್ನು ಸ್ವಲ್ಪ ಎಕ್ಸಾಮಲ್ಲಿ ಕೇಳೋದು ಕಡಿಮೆ, ಬಟ್ FA1 ಕೇಳೋ ಚಾನ್ಸಸ್ ಇರುತ್ತೆ ಮಕ್ಕಳೇ. ಮೋಸ್ಟ್ ಕೇಳ್ತಾರೆ, 2 ಕ್ವಶನ್ ಕೇಳ್ತಾರೆ ಅನ್ಸುತ್ತೆ. ಒಂದು ಅಕಸ್ಮಾತ್ √2 √3 ಇದು ಕೇಳಿದ್ರು ಅಂದರೆ ಈ ಥರದ್ದು ಒಂದು ಪ್ರಶ್ನೆನೂ ಕೇಳೋ ಚಾನ್ಸಸ್ ಇರುತ್ತೆ. ಬಟ್ ಬೋರ್ಡ್ ಎಕ್ಸಾಮ್ನಲ್ಲಿ ಈ ಥರ ಬರೋದು ತುಂಬಾ ರೇರ್. ಇಫ್ ಲಕ್ ಇತ್ತು ಅಂದರೆ ಪಕ್ಕ ಕೇಳ್ತಾರೆ. ಅರ್ಥ ಆಯ್ತಲ್ವಾ? ಹಾಗಾದರೆ ಕನ್ನಡ ಮೀಡಿಯಮ್ ಅವರು ಇಲ್ಲೂ ಏನು ಹೇಳೋದಿಲ್ಲ ಜಾಸ್ತಿ ನಿಮಗೆ. ಏನಿಲ್ಲ, ಕೊಟ್ಟಿರೋದನ್ನ ನಾವೇನು ಮಾಡ್ತಿದ್ವಿ, ಭಾಗಲಬ್ಧ ಅಂತ ಹೇಳಿ ಊಹೆ ಮಾಡ್ಕೋತಾ ಇದೀವಿ, ಹೌದಲ್ವಾ? ಆಮೇಲೆ ಏನು ಮಾಡ್ತೀವಿ, 5 ಪ್ಲಸ್ ಇದೆ, ಈ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. ಆಬ್ವಿಯಸ್ ಆಗಿ ಏನಾಗುತ್ತೆ, ಈ ಥರ ಬಂತು ಅಂತಂದರೆ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳಿಗೆ ಯಾವತ್ತೂ ಸಮ ಆಗಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. √2 ಅಂದರೆ ಏನು ಮಕ್ಕಳೇ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಬಟ್ ಈ ಕಡೆ ಇರೋದೇನು, P/Q ಫಾರ್ಮೆಟಲ್ಲಿ ಇದೆ, ಹೌದಲ್ವಾ? 1 ಸೆಕೆಂಡ್. P/Q ಫಾರ್ಮೆಟಲ್ಲಿ ಇದೆ, ಹೌದಲ್ವಾ? P/Q ಫಾರ್ಮೆಟಲ್ಲಿ ಇದೆ ಅಂದರೆ ಇದೆಲ್ಲ ಏನಂತ ಕರಿತೀವಿ ನಾವು, ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ, ಹೌದಾ? ಹಾಗಾದರೆ ಇದು ಭಾಗಲಬ್ಧ ಸಂಖ್ಯೆ, ಇದು ಅಭಾಗಲಬ್ಧ ಸಂಖ್ಯೆ, ಹೌದಲ್ವಾ? ಯಾವುದೇ ಕಾರಣಕ್ಕೂ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳಿಗೆ ಸಮ ಆಗಲ್ಲ ಅಂತ ಹೇಳ್ತಾರೆ. ಹಂಗಂದ ಮೇಲೆ ಎಡಭಾಗ ಬಲಭಾಗಕ್ಕೆ ಸಮ ಇಲ್ಲ ಅಂತ ಗೊತ್ತಾಯ್ತು. ಸೊ ಅಲ್ಲಿಗೇನಾಯಿತು, ನಮ್ಮ ಊಹೆ ತಪ್ಪಾಗಿದೆ. 5 + √2 ಒಂದು ಏನಂತ ಕರಿತೀವಿ ನಾವು, ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ವೆರಿ ಈಸಿ, ತುಂಬಾ ಈಸಿ ಇರುತ್ತೆ ಮಕ್ಕಳೇ. ಇದು ಬಂದ್ರಂತೂ ಫುಲ್ ಲಕ್ ನಿಮ್ಮದು. ಯಾಕಂದರೆ ಇರೋದೇ 4 ಸ್ಟೆಪ್ ಅಷ್ಟೇ. ಈ ಥರದ್ದು ಕೇಳ್ತಾರೆ, ಬರೀ 5 + √2 ಅಂತಲ್ಲ. ಎಕ್ಸಾಂಪಲು ಏನಪ್ಪ, √3 + 7 ಈ ಥರ ಕೇಳ್ತಾರೆ. ಇಲ್ಲಾಂದರೆ √5 + AB ಅಂತ ಕೇಳ್ತಾರೆ. √3 - 2A ಅಂತ ಕೇಳ್ತಾರೆ. ಇದರದ್ದು ಏನೇನೇನೋ ಕೇಳ್ತಾರೆ, ಓಕೆನಾ? ಅವ್ರು ಏನೇ ಮಾಡಿದ್ರು ಇಷ್ಟೇ ಸ್ಟೆಪ್ಸ್, ನಂಬರ್ ಮಾತ್ರ ಚೇಂಜ್ ಮಾಡಬೇಕು. ಬರೀ 4 ಸ್ಟೆಪ್ಪಲ್ಲಿ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್. ನೋಡಿ, ಅದೇ ಥರದ್ದು ಒಂದು ಸಿಮಿಲರ್ ಪ್ರಶ್ನೆನ ಹಾಕಿದ್ದೀನಿ, ಜಸ್ಟ್ ನಿಮ್ಗೆ ಸಾಲ್ವ್ ಮಾಡಿ ಹಾಕಿರ್ತೀನಿ ನೋಡಿ ಅಂತ. ಇದು ಕೂಡ 4 ಸ್ಟೆಪ್ಸ್ ಮಾತ್ರ. 4 ಸ್ಟೆಪ್ಸಲ್ಲಿ ನಿಮ್ಗೆ ಏನಾಗುತ್ತೆ, ಫೈನಲ್ ಆನ್ಸರ್ ಸಿಗ್ತಾ ಇದೆ, ಹೌದಲ್ವಾ? ಸೇಮ್ ಕ್ವಶನ್ಸ್ ಅಲ್ಲಿ ಕನ್ನಡದಲ್ಲಿ ಹಾಕಿದೆ, ಅಲ್ಲಿ ಇಂಗ್ಲೀಷಲ್ಲಿ ಹಾಕಿದೆ, ಇಲ್ಲಿ ಕನ್ನಡದಲ್ಲಿ ಹಾಕಿದೆ. ಅರ್ಥ ಆಯ್ತಲ್ವಾ ಮಕ್ಕಳೇ?
ಈ ಥರದ್ದು ಎಷ್ಟೋ ಪ್ರಶ್ನೆಗಳಿದೆ. ಜಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತಲ್ಲ ಅದೇ ಕ್ವಶನ್ಸ್ನ ಕೇಳ್ತಾರೆ, ಜಾಸ್ತಿ ಏನು ಬೇರೆ ಡಿಫ್ರೆನ್ಸ್ ಮಾಡಿ ಏನು ಕೇಳಲ್ಲ. ಸೊ ಪ್ರಾಪರಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡಿ ಮಕ್ಕಳೇ. ಅರ್ಥ ಆಯ್ತಲ್ವಾ ನಿಮಗೆ? ನೆಕ್ಸ್ಟ್ ನೋಡೋಣ. ಫೈನ್. ಹೀಗಾಗಂದ್ರೆ ಫಸ್ಟ್ ಒನ್ ಮುಗೀತು. ಇವಾಗ ಏನಾಗುತ್ತೆ ಅಂದರೆ ಪೊಲಿನಾಮಿಯಲ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಅದನ್ನು ಕನ್ನಡದಲ್ಲಿ ಏನಂತ ಕರಿತೀವಿ? ಬಹುಪದೋಕ್ತಿಗಳು ಅಂತ ಕರಿತೀವಿ, ಹೌದಲ್ವಾ? ಬಹುಪದೋಕ್ತಿಗಳಂದ್ರೆ ಏನಪ್ಪ? ಸಿ ವೆರಿ ಸಿಂಪಲ್. ಈಗ ಎಕ್ಸಾಂಪಲ್ನ ಹೆಂಗೆ ಹೇಳ್ತೀನಿ ಅಂದರೆ, ಯಾವುದಾದ್ರೂ ಒಂದು ಚಿಕ್ಕದು ಎಕ್ಸ್ ವೈ ಈ ಥರದ್ದಿತ್ತು ಅಂತಂದರೆ ಅವನ್ನ ನಾವು ಜೋಡಣೆ ಮಾಡಿ ಅದಕ್ಕೊಂದು ಯಾವುದಾದ್ರೂ ಪವರು ಡಿಗ್ರಿ ಅಂತ ಇರ್ತಿಲ್ಲ, ಆ ಥರದ್ದು ವಿಷಯಗಳನ್ನು ಕಲಿಯೋ ಚಾಪ್ಟರ್ ಇದೇನಂದ್ರೆ ಬಹುಪದೋಕ್ತಿಗಳು ಅಂತ ಹೇಳ್ತೀನಿ. ಕಂಪ್ಲೀಟ್ ಚಾಪ್ಟರ್ನ ನಿಮ್ಗೆ ಮಾಡಿ ಅಪ್ಲೋಡ್ ಮಾಡಿ ಹಾಕ್ತೀನಿ, ಇಮಿಡಿಯೇಟಾಗಿ ನೀವು ನೋಡ್ಬೋದು. ಓಕೆನಾ ಮಕ್ಕಳೇ? ಹಾಗಾದರೆ ಇಲ್ಲೇನಾಗುತ್ತೆ ಅಂದರೆ ಝೀರೋಸ್ ಆಫ್ ಪೊಲಿನಾಮಿಯಲ್ ಆ್ಯಂಡ್ ರಿಲೇಷನ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ದಿ ಕೋಎಫಿಷಿಯಂಟ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಏನಂತ ಹೇಳ್ತೀವಿ? ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ, ಅವುಗಳ ನಡುವಿನ ಸಂಬಂಧವನ್ನು ತಾಳೆ ಮಾಡಿ ಅಥವಾ ತಾಳೆ ಮಾಡುವುದು ಅಂತ ಹೇಳೋದು. ಅಷ್ಟೇ ಸಿಂಪಲ್. ಹೇಗೆ? ಜಸ್ಟ್ ಇವಾಗ ನಾನು ತೋರಿಸ್ತೀನಿ ನಿಮ್ಗೆ. ಇವಾಗ ಜಸ್ಟ್ ಏನು ಮಾಡ್ತಾ ಇದ್ದೀನಿ, ನಾನು ಫಾರ್ಮುಲಾಸ್ನ ಯೂಸ್ ಮಾಡ್ಕೊಂಡು ಹೆಂಗೆ ಸಾಲ್ವ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ ನಿಮ್ಗೆ ಚಾಪ್ಟರ್ಸ್ ಆಗಿದೆ, ನಿಮ್ಗೆ ಗೊತ್ತಿರುತ್ತೆ. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಇಮಿಡಿಯೇಟಾಗಿ ಅಪ್ಲೋಡ್ ಆಗುತ್ತೆ, ಜಸ್ಟ್ ಹೋಗ್ಬಿಟ್ಟು ಚೆಕ್ ಮಾಡುವಂತ್ರಿ. ಓಕೆ ಅಲ್ವಾ? ಫಸ್ಟ್ ಪ್ರಶ್ನೆ ಓದೋಣ. ಏನದು? ದ ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನದು? ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 4x ಕ್ಯೂಬ್ ಮೈನಸ್ 6 ಈಸ್ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಹೇಳೋದಾದ್ರೆ ಪಿ ಆಫ್ ಎಕ್ಸ್ ಅಂತ ಇಲ್ಲಿ ಏನು ಬರ್ದಿದ್ದೀವಲ್ಲ, ಇದನ್ನು ನಾವೇನು ಮಾಡ್ತೀವಿ ಅಂದರೆ ಬಹುಪದೋಕ್ತಿಯ ಸಂಖ್ಯೆಗಳನ್ನು ಸೂಚನೆ ಮಾಡೋದಕ್ಕೆ ಬಳಸ್ತೀವಿ ಅದನ್ನು. ಅರ್ಥ ಆಯ್ತಲ್ವ ಮಕ್ಕಳೇ? ಅದೇನಾಗಿದೆ? ಎಕ್ಸ್ ವರ್ಗ ಮೈನಸ್ 3x ಪ್ಲಸ್ 4x ಗಣ ಮೈನಸ್ 6 ಬಹುಪದೋಕ್ತಿಯ ಮಹತ್ವದ ಘಾತ ಅಂತನಾದರೂ ಕರಿತೀವಿ, ಇಲ್ಲ ನಾರ್ಮಲ್ ಆಗಿ ಡಿಗ್ರಿ ಅಂತನಾದರೂ ಮೆನ್ಷನ್ ಮಾಡ್ತೀವಿ, ಹೌದಲ್ವಾ? ಏನಪ್ಪ ಡಿಗ್ರಿ ಅಂದರೆ, ಈಗ ಎಕ್ಸಾಂಪಲ್ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಯಾವುದೋ ಒಂದು ಪಿ ಆಫ್ ಎಕ್ಸ್ ಅಂದರೆ ನಥಿಂಗ್ ಬಟ್ ಪೊಲಿನಾಮಿಯಲ್ಸ್ ಅಂದರೆ ಬಹುಪದೋಕ್ತಿ ಅಂತ ಕರಿತೀವಿ. ಇದನ್ನು ನಾನು ಎಕ್ಸ್ ಸ್ಕ್ವೇರ್ ಮೈನಸ್ 5 ಅಂತ ಹೇಳ್ತಾ ಇದ್ದೀನಿ ಇವಾಗ, ಹೌದಲ್ಲ? ಇದೊಂದು ಬಹುಪದ. ಇದ್ರದ್ದು ಮ್ಯಾಕ್ಸಿಮಮ್ ಡಿಗ್ರಿ ಅಂದರೆ ಇಲ್ಲೇನಿರುತ್ತಲ್ಲ ಪವರ್ ಅಂತ ಏನು ಹೇಳ್ತೀವಲ್ಲ ನಾವು, ಎಕ್ಸ್ ಸ್ಕ್ವೇರ್ ದ ಪವರ್ ಆಫ್ ಎಕ್ಸ್ ಈಸ್ 2 ಅಂತ ಹೇಳ್ತೀವಿ. ಆ ಥರ ದ ಡಿಗ್ರಿ ಅವಾಗ ಏನಾಗುತ್ತೆ ಅಂದರೆ 2 ಅಂತ ಮೆನ್ಷನ್ ಮಾಡ್ತೀವಿ. ಇದ್ರದ್ದು ಡಿಗ್ರಿ ಏನಪ್ಪ? 2. ಎಷ್ಟೇ ದೊಡ್ಡದಿರಲಿ ಆ ಸಂಖ್ಯೆಯಲ್ಲಿ ಬರುವಂಥ ಯಾವುದು ಹೈಯೆಸ್ಟ್ ನಂಬರ್ ಇರುತ್ತಲ್ಲ ಮೇಲ್ಗಡೆ, ಅದನ್ನು ನಾವೇನಂತ ಕರಿತೀವಿ? ಹೈಯೆಸ್ಟ್ ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನಪ್ಪ? ಎಕ್ಸ್ ಪ್ಲಸ್ 1. ಇದರಲ್ಲಿ ಹಂಗಂದ್ರೆ ಹೈಯೆಸ್ಟ್ ವ್ಯಾಲ್ಯೂ ಏನು ನೋಡೋಣವಾ? ಸಿ ಎಕ್ಸ್ ಇಲ್ಲಿ ಏನೂ ಇಲ್ಲ ಅಂದ್ರೆ ಆಬ್ವಿಯಸ್ಸಾಗಿ 1 ಅಂತೂ ಇದ್ದೇ ಇರುತ್ತೆ, ಹೌದಾ? ಹಾಗಾದರೆ ಇದ್ರ ಡಿಗ್ರಿ ಏನಾಗುತ್ತೆ? 1 ಅಂತ ಹೇಳ್ಬೋದು, ಹೌದಲ್ವಾ? ಅದೇ ರೀತಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ತೊಗೊಂಡ್ವಿ. ಇವಾಗ ಏನಾಗುತ್ತೆ? 3 ಈಸ್ ದ ಹೈಯೆಸ್ಟ್ ಪವರ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ ಮಕ್ಕಳೇ ನಿಮಗೆ? ವೆರಿ ವೆರಿ ಈಸಿ. ಜಸ್ಟ್ ಏನು ಮಾಡಿ ಅಂದರೆ ಅಬ್ಸರ್ವ್ ಮಾಡಿ ನೀಟಾಗಿ ಆನ್ಸರ್ ಮಾಡಿ. ಅರ್ಥ ಆಯ್ತಲ್ವಾ? ಹಾಗಾದರೆ 1 ಸೆಕೆಂಡ್. ಇವಾಗ ಕೊಟ್ಟಿರೋ ಪ್ರಶ್ನೆಗಳಲ್ಲಿ ವಿಚ್ ಈಸ್ ದ ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ ಯಾವುದು ಅಂತ ಕೇಳ್ತಿದ್ರೆ, ಯಾವುದಪ್ಪ ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ಲು? ಎಕ್ಸ್ ಸ್ಕ್ವೇರ್, ಹೌದಲ್ಲ? ಎಕ್ಸ್ ವರ್ಗ ಮೈನಸ್ 3x ಪ್ಲಸ್ 4x ಗಣ ಮೈನಸ್ 6 ಅಂತ ಹೇಳ್ತಾ ಇದ್ದಾರೆ, ಹೌದಲ್ವಾ ಮಕ್ಕಳೇ? ನೀವು ಯಾವಾಗಲೂ ಏನು ಅನ್ಕೊಂಡ್ಬಿಡ್ತೀರ ಅಂದರೆ ಫಸ್ಟಿಗೆ ನಮಗಿರೋದು ಎಕ್ಸ್ ಸ್ಕ್ವೇರ್, ಹೌದಲ್ವಾ? ಇಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ. ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಹೈಯೆಸ್ಟ್ ಡಿಗ್ರಿ 2 ಅಂತ ಹೇಳಿ ಮಾರ್ಕ್ ಮಾಡಿ ಬರ್ತೀರ. ಬಟ್ ಆ ಇಡೀ ಬಹುಪದೋಕ್ತಿಯಲ್ಲಿ ಬರುವಂಥ ಹೈಯೆಸ್ಟ್ ಡಿಗ್ರಿನೇ ಬರಿಬೇಕು ನೀವು ಯಾವಾಗಲೂ. ದಟ್ ಈಸ್ ದ ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಅದನ್ನು ನಾವೇನು ಕರಿತೀವಿ? ಬಹುಪದೋಕ್ತಿಯ ಮಹತ್ವದ ಘಾತ ಅಂತ ಕರಿತೀವಿ ಅಥವಾ ಡಿಗ್ರಿ ಅಂತ ಕರಿತೀವಿ. ಸೊ ಹಾಗಾದರೆ ಇಲ್ಲೇನಾಗಿದೆ ಹೇಳಿ ಮಕ್ಕಳೇ? ಎಕ್ಸ್ ಕ್ಯೂಬ್ ಈಸ್ ದ ಹೈಯೆಸ್ಟ್ ಒನ್, ಹೌದಲ್ವಾ? ವರ್ಗ ಆದಮೇಲೆ ಏನಿದೆ? ಇನ್ನು ಘನ ಇದೆ ನಮಗೆ. ಸೊ ಅದು ಕೂಡ ಏನಾಗಿರುತ್ತೆ ಅಂದರೆ ಅದಕ್ಕಿಂತ ದೊಡ್ಡದು. ಸೊ ಇಲ್ಲೇನಾಗುತ್ತೆ ಅಂದರೆ 3 ಈಸ್ ದ ಹೈಯೆಸ್ಟ್ ಒನ್. 1 ಸೆಕೆಂಡ್, ಇಲ್ಲಿದೆ ನೋಡಿ. 3 ಈಸ್ ದ ಹೈಯೆಸ್ಟ್ ಒನ್. ಯಾವ ಆಪ್ಷನ್ ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ಅರ್ಥ ಆಯ್ತಲ್ವಾ? ಹಾಗಾದರೆ ಈ ಒಂದು ಬಹುಪದೋಕ್ತಿಯ ಮಹತ್ವದ ಘಾತ ಅಂದರೆ ಡಿಗ್ರಿ ಯಾವುದು ಅಂದರೆ 3 ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್. In the figure, the polynomial y is equal to p of x is represented in the graph. The number of zeros of the polynomial is ಅಂತ ಹೇಳಿದ್ದಾರೆ, ಹೌದಲ್ವಾ? ಹಂಗಂದ್ರೆ ಚಿತ್ರದಲ್ಲಿ y is equal to p of x ಅಂತ ಹೇಳಿದ್ದಾರೆ. ಅಂದರೆ ಇದು y ಅಂದರೆ ಇದನ್ನು ನಾವೇನಂತ ಕರಿತೀವಿ? p of x.
ಹೌದಾ? ಬಹುಪದೋಕ್ತಿಯನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸಿದೆ. ಆ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯು ಅಂತ ಕೇಳಿದ್ರೆ, ಶೂನ್ಯತೆಗಳು ಅಂದ್ರೆ ಝೀರೋಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಹೌದಾ? ಅದನ್ನು ನಿಮ್ಮ ಪಾಠ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ ನಾನು. ನಿಮ್ಗೆ ಆಲ್ರೆಡಿ ಸ್ಕೂಲಲ್ಲಿ ಹೇಳಿರ್ತಾರೆ ಏನದು. ಈಗ ಎಕ್ಸಾಂಪಲು x² - 1 ಅಂತ ಇತ್ತು ಅಂತಂದರೆ ಇದರಲ್ಲಿ ಬರುವಂಥ ನಂಬರ್ ಆಫ್ ಝೀರೋಸ್ ಅಂದರೆ ಎಷ್ಟು ಶೂನ್ಯತೆಗಳು ಬರೋ ಚಾನ್ಸಸ್ ಇರುತ್ತೆ ಅಂದರೆ ಯಾವಾಗಲೂ ಡಿಗ್ರಿ ಎಷ್ಟು ಇರುತ್ತಲ್ಲ ಅಷ್ಟು ಶೂನ್ಯತೆಗಳನ್ನು ಹೊಂದಿರುತ್ತೆ. ಎಕ್ಸಾಂಪಲ್ ತೋರಿಸ್ತೀನಿ ಇವಾಗ ನಾನು. x² - 1 ಇದನ್ನು ಹೆಂಗೆ ಬರಿಬೋದಪ್ಪ ನಾನು? x² = 1 ಅಂತ ಬರಿತೀನಿ. ಹೌದಲ್ವಾ? ಇವಾಗ ನಾನು ರೂಟ್ ತೆಗೆದೆ ಅಂದರೆ ಏನಾಗುತ್ತೆ? x² = +or-1 ರೂಟ್ ಅಂತ ಆಗುತ್ತಾ? ಇದು ರೂಟ್ ರಿಮೂವ್ ಮಾಡ್ತೀನಿ. 1 ಸೆಕೆಂಡ್ ಇಲ್ಲಿ ತೋರಿಸ್ತೀನಿ ತಡೀರಿ. x = √1 ಅಂತ ಹೇಳ್ತೀನಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಹೌದಲ್ವಾ? ಹಾಗಾದ್ರೆ ಏನು ಬರುತ್ತೆ? x = ಎನಿಹೌ ಒಂದ್ರದ್ದು ರೂಟ್ ಏನಾಗಿರುತ್ತೆ? 1 ಅಂತಾನೆ ಆಗಿರುತ್ತೆ, +or-1. ಹೌದಲ್ವಾ? ಹಾಗಾದ್ರೆ x = 1 ಅಂದರೆ +1 ಆರ್ x = ಏನಾಗುತ್ತೆ? -1 ಅಂತನಾದರೂ ಆಗುತ್ತೆ. ಅರ್ಥ ಆಯ್ತಲ್ವಾ? ಅಂದರೆ x ವರ್ಗ -1 ಅಂತ ತಗೊಂಡಾಗ ಏನಾಗುತ್ತೆ ಮಕ್ಕಳೇ? ಅದನ್ನು ನಾವು ಬಿಡಿಸ್ತಾ ಹೋದಾಗ x = √1 ವರ್ಗ 1 ಅಂತ ಹೇಳ್ತೀವಿ. ಒಂದರ ವರ್ಗ ಏನು ಯಾವಾಗಲೂ ಒಂದೇ. ಹೌದಾ? ಹಾಗಾದ್ಮೇಲೆ ಏನಾಗುತ್ತೆ? +or- ಅಂತ ಬರುತ್ತೆ ನಮಗೆ. ಹಾಗಾದರೆ ಎರಡು ವ್ಯಾಲ್ಯೂ ಏನು ಬರುತ್ತೆ? ಒಂದು ಎಕ್ಸ್ನ ಬೆಲೆ 1 ಆಗಿರುತ್ತೆ, ಇಲ್ಲಂದ್ರೆ ಇನ್ನೊಂದು ಎಕ್ಸ್ನ ಬೆಲೆ -1 ಅಂತ ಆಗಿರುತ್ತೆ. ಸೊ ಇಲ್ಲಿ ಡಿಗ್ರಿ ಎಷ್ಟಿತ್ತು? 2 ಇತ್ತು. ನಮ್ಗೆ ಲಾಸ್ಟಿಗೆ ಔಟ್ಪುಟ್ ಕೂಡ ಎಷ್ಟು ಬಂತು? 2 ಬಂತು. ಸೊ ಯಾವಾಗಲೂ ಒಂದು ಬಹುಪದೋಕ್ತಿಯಲ್ಲಿ ಬರುವಂತಹ ಡಿಗ್ರಿ ಎಷ್ಟಿರುತ್ತೋ ಅಷ್ಟೇ ಈಕ್ವಲ್ ಆಗಿ ಏನಿರುತ್ತೆ ಅಂದರೆ ಅದರ ಝೀರೋಸ್ ಕೂಡ ಇರುತ್ತೆ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಲ್ವಾ ಮಕ್ಕಳೇ? ಬರೀ 1 ಅಂತ ಬರಲ್ಲ, ಡಿಫ್ರೆಂಟಾಗಿ ಬರುತ್ತೆ ಅದು. ಅರ್ಥ ಆಯ್ತಲ್ವಾ? ಹಾಗಾದರೆ ನೋಡಿ ಇಲ್ಲಿ ಇವಾಗ ಅವ್ರು ಏನು ಕೇಳಿದ್ದಾರೆ ನಮ್ಮನ್ನು ಅಂದರೆ ಈ ಚಿತ್ರದಲ್ಲಿ ಹಾಗಾದರೆ ಈ ಗ್ರಾಫ್ ಮುಖಾಂತರ ನೀವು ಕಂಡುಹಿಡೀರಿ ಎಷ್ಟು ಅಂದರೆ ಈ ಗ್ರಾಫಲ್ಲಿ ಎಷ್ಟು ಝೀರೋಸ್ ಅಂದರೆ ಶೂನ್ಯತೆಗಳು ಇವೆ ಅಂತ. ಇದನ್ನು ಹೆಂಗೆ ಕಂಡುಹಿಡಿತೀವಿ ಅಂದರೆ ವೆರಿ ಸಿಂಪಲ್ ಮಕ್ಕಳೇ, ಏನಿಲ್ಲ. ಇದು y ಹೌದಲ್ವಾ? ಇದು x ಹೌದಲ್ವಾ? ಇದನ್ನು ನಾನು y = p(x) ಗ್ರಾಫ್ ಅಂತ ತಗೋತೀನಿ, ಕನ್ಸಿಡರ್ ಮಾಡ್ತೀನಿ. ಹೌದಲ್ವಾ? ಇವಾಗ ಏನಾಗಿದೆ ಅಂದರೆ ಈ ಗ್ರಾಫು ಹಿಂಗೋಗಿ ಹಿಂಗೆ ಬಂದಿದೆ. ಹೌದಲ್ವಾ? ಹಾಗಾದರೆ ಇದು x ಲೈನ್ ಇರುತ್ತೆ, ಇದು y ಲೈನ್ ಇರುತ್ತೆ. ಈ ಒಂದು x ಲೈನ್ ಏನಿತ್ತಲ್ಲ, 1 ಸೆಕೆಂಡ್, ಈ ಒಂದು x ಲೈನಿಗೆ ಎಷ್ಟು ಪಾಯಿಂಟಲ್ಲಿ ಇದು ಟಚ್ ಆಗಿದೆ ನೋಡಿ, ಅಷ್ಟು ಶೂನ್ಯತೆಗಳನ್ನು ಇದು ಹೊಂದಿರುತ್ತೆ. ಅರ್ಥ ಆಯ್ತಲ್ವಾ? ಹಾಗಾದರೆ ಎಕ್ಸ್ಗೆ ಮಾತ್ರ, ವಾಯ್ಗಲ್ಲ. ಮತ್ತು ವಾಯ್ಗಂದ್ರೆ ಇದನ್ನು ಕೂಡ ಹಿಡಿಬೇಕಾಗುತ್ತೆ, ಅದು ಬರಲ್ಲ. ಬರೀ ಎಕ್ಸ್ ರೇಖಾತ್ಮಕ ಏನು ಇದೆಯಲ್ಲ ಅಂದರೆ ಎಕ್ಸ್ ಪ್ಲೇನ್, ಎಕ್ಸ್ ಆಕ್ಸಿಸ್ ಅಂತ ಏನು ಕರಿತೀರಲ್ಲ, ಅಲ್ಲಿ ಎಷ್ಟು ಪಾಯಿಂಟಲ್ಲಿ ಇದು ಟಚ್ ಆಗಿರುತ್ತಲ್ಲ ಅಷ್ಟು ಶೂನ್ಯತೆಗಳು ಅಂದರೆ ಝೀರೋಸ್ನ ಹೊಂದಿರುತ್ತೆ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಹಾಗಾದರೆ ನಂಬರ್ ಆಫ್ ಝೀರೋಸ್ ಎಷ್ಟಿದೆ ಹೇಳಿ ಮಕ್ಕಳೇ? ಇಲ್ಲಿ ನಂಬರ್ ಆಫ್ ಝೀರೋಸ್ ಎಷ್ಟಿದೆ? 3 ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಲ್ವಾ? ಎಲ್ಲಿದೆ ನೋಡಿ ಆಪ್ಷನ್ ಸಿ ಅಂತ ಹೇಳ್ಬೋದು ನಾವು. ಅರ್ಥ ಆಯ್ತಲ್ವ ಮಕ್ಕಳೇ ನಿಮಗೆ? ವೆರಿ ಈಸಿ. ಗ್ರಾಫ್ ಬಂತು ಅಂದರೆ ಆರಾಮ ಪಾಯಿಂಟ್ಸ್ನ ನೋಡ್ಬಿಟ್ಟು ಕಂಡುಹಿಡಿಬೇಕು. ಬಟ್ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, y = p(x) ಅಂತ ಕೊಟ್ಟಿದ್ದಾರೆ. ಅಕಸ್ಮಾತ್ x = p of something ಅಂತ ಕೊಟ್ಟಿದ್ರು ಅಂದರೆ ನೀವು ಅದ್ರ ಪ್ರಕಾರ ಹೋಗಬೇಕು. ಮತ್ತು ಮ್ಯಾಮ್ ಹೇಳಿದಾರೆ ತಡಿ ಪಟ ಎಕ್ಸಲ್ಲಿ ಎಷ್ಟು ಹೆಚ್ಚಾಗುತ್ತೆ ಅಷ್ಟಂತ ನೋಡಬೇಡಿ, ಪ್ರಶ್ನೆನ ಕರೆಕ್ಟಾಗಿ ಓದ್ಬಿಟ್ಟು ಆಮೇಲೆ ನೀವೇನು ಮಾಡಿ ಅಂದರೆ ಅದನ್ನು ಸಾಲ್ವ್ ಮಾಡಿ. ಅರ್ಥ ಆಯ್ತಲ್ವ ಮಕ್ಕಳೇ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣವಾ? ಫೈನ್. ಇದೇನಪ್ಪ ಇವಾಗ ಒಂದು ಯಾವುದಾದ್ರೂ ಬಹುಪದೋಕ್ತಿ ಕೊಟ್ಟಿದ್ರು ಅಂದರೆ ಅದ್ರದ್ದು ಝೀರೋಸ್ನ ಹೆಂಗೆ ಕಂಡುಹಿಡಿಬೇಕು? ಓಕೆನಾ? ಆ ಝೀರೋಗಳನ್ನು ತಗೊಂಡು ಅದ್ರದ್ದು ಮೊತ್ತ ಮತ್ತು ಏನು ಮಾಡಿರಬೇಕು ಅಂದರೆ ಗುಣಾಕಾರ, ಪ್ರಾಡಕ್ಟ್ನ ಹೆಂಗೆ ನಾವು ನೋಡ್ಬೋದು ಅಂತ ಚೆಕ್ ಮಾಡೋಣ. ಈಗ ಎಕ್ಸಾಂಪಲ್, ಫೈಂಡ್ ದ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಕಡೆ ಏನಂತ ಹೇಳ್ತೀವಿ ನಾವು? ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹೌದಲ್ವಾ ಮಕ್ಕಳೇ? ಹಾಗಾದರೆ ಏನಾಗುತ್ತೆ ನೋಡಪ್ಪ, ಇಲ್ಲಿ ಸೇಮ್ ಪ್ರಶ್ನೆ. x² - 7x + 12 = p(x) ಅಂತ ಹೇಳಿದ್ವಿ. ಅದನ್ನು ನಾವೇನು ಮಾಡ್ತೀನಿ ಇವಾಗ? x² - 7x + 12ನ ನಾವು ಯಾವ ರೀತಿ ಡಿವೈಡ್ ಮಾಡ್ಕೋಬೋದು? ಇಲ್ಲಿದೆಲ್ಲ ಇದನ್ನು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡೋಣ. ಅವಾಗೇನಾಗುತ್ತೆ? 12x² ಅಂತ ಬರುತ್ತೆ. ಹೌದಲ್ವಾ? ಬಟ್ ಮಧ್ಯೆ ಎಷ್ಟಿದೆಪ್ಪ? 7 -7x ಇದೆ. ಅದನ್ನು ಹೆಂಗೆ ತರಿಸೋದು ಅಂತ ನೋಡಬೇಕು. 12 ಯಾವ್ದು ಮಗ್ಗಿಲ್ ಬರುತ್ತೆ ಹೇಳಿ ಮಕ್ಕಳೇ ನೋಡೋಣ. 1 6 7 12 ಅಂತ ಬರುತ್ತೆ, ಇಲ್ಲ 4 3 12 ಅಂತ ಬರುತ್ತೆ. 2 + 6 + 2 ಮಾಡಿದ್ರೆ 8 ಬರುತ್ತೆ. 6 - 2 ಮಾಡಿದ್ರೆ 4 ಬರುತ್ತೆ. 7 ಬರೋ ಚಾನ್ಸಸ್ಸೇ ಇಲ್ಲ. 4 + 3 ಮಾಡಿದ್ರೆ 7 ಬರೋ ಚಾನ್ಸಸ್ ಇದೆ. 4 - 3 ಮಾಡಿತ್ತು ಅಂದ್ರೆ 1 ಬರೋ ಚಾನ್ಸಸ್ ಇದೆ. ಸೊ 7 ಬರ್ಬೋದು ಅಂದರೆ ನಾವೇನು ಮಾಡಬೇಕು? 4 ಮತ್ತು 3 ಯೂಸ್ ಮಾಡಬೇಕು. ಹೌದಲ್ವಾ? ವೆರಿ ಬೇಸಿಕ್. ನಾವೇಗೇನು ಮಾಡ್ತೀನಿ? 1 ಸೆಕೆಂಡ್.
3 4 ಅಂತ ತೊಗೊಂಡಿದ್ದೀನಿ ನಾನು, ಹೌದಾ. ಬಟ್ ಈ ಚಿಹ್ನೆಗಳನ್ನು ಹೆಂಗೆ ಬರ್ಕೋಬೇಕು ಮ್ಯಾಮ್, ಎಷ್ಟೋ ಜನಕ್ಕೆ ಇದು ತುಂಬಾ ಕಷ್ಟ, ಚಿಹ್ನೆಗಳೇ ತಪ್ಪಾಗಿ ಹೋಗುತ್ತೆ. ಏನಿಲ್ಲ ಮಕ್ಕಳೇ, ಪ್ಲಸ್ ಇಂಟು ಪ್ಲಸ್ ಅಂದಾಗ ನಮ್ಗೆ ಇಲ್ಲಿ ಪ್ಲಸ್ಸೇ ಬಂದಿರುತ್ತೆ, ಹೌದಾ. ಅದನ್ನು ಅಂದರೆ 12 ಇಂಟು ಇದ್ರದ್ದು ಯಾವ ಚಿಹ್ನೆ ಇರುತ್ತಲ್ಲ ಆ ಚಿಹ್ನೆಗೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. ಮಧ್ಯ ಯಾವ ಚಿಹ್ನೆ ಬಂದಿದೆ ನೋಡಿ, ಇಲ್ಲಿ -7x ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, -7x ಅಂತ ಕೊಟ್ಟಿದ್ದಾರೆ. ಅದನ್ನು ಯಾವಾಗಲೂ ಏನು ಮಾಡಬೇಕು, ದೊಡ್ಡ ಸಂಖ್ಯೆಗೆ ಬರಿಬೇಕು ನೀವು, ಅರ್ಥ ಆಯ್ತಲ್ವಾ. ಹಾಗಾದರೆ ಇನ್ನೊಂದು ಸಂಖ್ಯೆಗೆ ಏನು ಬರಿಬೇಕು, ಸಿ ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ ಅಂತ ಆಗುತ್ತೆ, ಅದನ್ನು ಇಲ್ಲಿ ಬರಿಬೇಕು, ಅರ್ಥ ಆಯ್ತಲ್ವಾ. ಹಾಗಾದರೆ -3 -4 ಅಂತ ಬಂತು. ಇವಾಗ ಆ ಜಾಗದಲ್ಲಿ ಬರೆಯೋಣ, x² - 4x - 3x + 12 ಅಂತ ಬರೆಯೋದು, ಹೌದಲ್ವಾ. ಇಲ್ಲಿ ಒಂದು ಎಕ್ಸ್ ಇಲ್ಲೊಂದು ಎಕ್ಸ್ ಅಂತೂ ಅಭ್ಯಾಸ ಡಿವೈಡ್ ಆಗಿರುತ್ತೆ, ಹೌದಲ್ವಾ. ನೆಕ್ಸ್ಟ್ ಇದರಲ್ಲಿ ಏನಾಯ್ತಪ್ಪ, ಎಕ್ಸ್ ಕಾಮನ್ ಆಗಿದೆ ತಗೊಂಡೆ, ನೆಕ್ಸ್ಟ್ x - 4 ಉಳೀತು. ಇದರಲ್ಲಿ ಏನಾಯಿತು, 3 ಕಾಮನ್ ಆಗಿತ್ತು, 3 ತೆಗೆದ್ರೆ x - 4 ಉಳೀತು. ಅವಾಗ ಏನಾಯಿತು, x - 4 x - 3 ಅಂತ ಬಂತು, ಹೌದಾ. ಆಮೇಲೆ ಏನಾಗುತ್ತೆ, x - 4 = 0, x - 3 = 0. ಅರ್ಥ ಆಯ್ತಾ ಇದಲ್ಲ ಮಕ್ಕಳೇ. x = ಏನಂತ ಬರುತ್ತೆ ಅವಾಗ, 4 ಅಂತ ಬರುತ್ತೆ, ಈ ಕಡೆ x = 3 ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ. ಇಬ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ, ಯಾಕಂದ್ರೆ ಫುಲ್ ನಾನು ಕನ್ನಡದಲ್ಲೇ ನೀಟಾಗಿ ಹೇಳ್ತಾ ಇದ್ದೀನಿ ನಿಮಗೆ, ಹೌದಲ್ವಾ. ಹಾಗೇನಾದ್ರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಮಕ್ಕಳೇ, ದಯವಿಟ್ಟು ನೀವು ಕಮೆಂಟ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ, ಓಕೆ ನಿಮ್ಗೆ ಅರ್ಥ ಆಗ್ತಿದೆ ಇಲ್ವಾ ಅಂತ. ಅರ್ಥ ಆಯ್ತಲ್ವಾ, ಫೈನ್. ಇವಾಗ ಇದನ್ನು ನಾನು ಏನು ಮಾಡ್ತೀನಿ, ಆಲ್ಫಾ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನು ನಾನು ಬೀಟಾ ಅಂತ ಕನ್ಸಿಡರ್ ಮಾಡ್ತೀನಿ, ಹೌದಾ. ಇಲ್ಲಿ ಬರ್ಕೊಂಡಿದ್ದಾರೆ ನೋಡಿ, ಆಲ್ಫಾ 4 ಬೀಟಾ 3 ಅಂತ ಬರ್ಕೊಂಡಿದ್ದಾರೆ, ಹೌದಲ್ವಾ. ಹಾಗಾದರೆ a = 1, b = -7, c = 12 ಅಂತ ಬರ್ಕೊಂಡಿದ್ದಾರೆ. ಹೆಂಗೆ ನಿಮಗೆ ಗೊತ್ತು, ಇದು ಸಾಮಾನ್ಯ, ಇದರದ್ದು ಸಾಮಾನ್ಯ ಸೂತ್ರ ಏನಂತ ಬರಿತೀವಿ ನಾವು ವರ್ಗ ಸಮೀಕರಣದಲ್ಲಿ, ಏನಂತ ಬರಿತೀವಿ, ax² + bx + c = 0, ಅಥವಾ ಸಾರಿ 0 ಅಂತ ಬರ್ದಿಲ್ಲ ಅಂದರೂ ದಿಸ್ ಈಸ್ ದ ಫಾರ್ಮುಲಾ, ಹೌದಲ್ವಾ. 1 ಸೆಕೆಂಡ್ ಮಕ್ಕಳೇ, ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಕಲರ್ ಚೇಂಜ್ ಮಾಡೋಣ, ಓಕೆನಾ. ax² + bx + c ಅಂತ ಬರಿತೀವಿ, ಹೌದಲ್ವಾ. ಹಾಗಾದರೆ ಎ ಅಂದರೆ ಏನು ಇದ್ದಿದ್ದಿಲ್ಲ, ಹಾಗಂದ್ರೆ ಏನೂ ಇಲ್ಲ ಅಂದರೂ ಅಭ್ಯಾಸ 1 ಅಂತೂ ಇದ್ದೇ ಇರುತ್ತೆ. ಸೊ a = 1, ಬಿ ಜಾಗದಲ್ಲಿ ಏನಿದೆಪ್ಪ 7 ಇದೆ, ಬಟ್ ಮುಂದೆ ಏನಿದೆ ಇಲ್ಲಿ ಯಾವಾಗಲೂ ನಾವು ಪ್ಲಸ್ ಅನ್ನೇ ಕನ್ಸಿಡರ್ ಮಾಡ್ತೀವಿ, ಸೊ ಅಲ್ಲಿ ಮೈನಸ್ ಇರೋದ್ರಿಂದ -7 ಅಂತ ತೊಗೊಂಡಿದ್ವಿ, ಹೌದಲ್ವಾ. ಅದೇ ರೀತಿ c = 12 ಅಂತ ಇದೆ, ಸೊ ಈ 3 ತೊಗೊಂಡಿದ್ವಿ, ಹೌದಲ್ವಾ. ಅರ್ಥ ಆಗ್ತಿದಲ್ವ ಮಕ್ಕಳೇ ನಿಮಗೆ, ನೋಡಿ ವೆರಿ ಈಸಿ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದೆರಡರ ಮೊತ್ತ ಮತ್ತು ಇದೆರಡರ ಗುಣಾಕಾರ ಕಂಡುಹಿಡಿತಾ ಇದ್ವಿ. ಹೆಂಗೆ, a + b = ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು, -b/a ಅಂತ ಬರಬೇಕು, ಹೌದಾ. ಅದೇ ರೀತಿ ಆಲ್ಫಾ ಇಂಟು ಬೀಟಾ ಅಂತ ಇತ್ತು ಅಂದರೆ c/a ಅಂತ ಬರಬೇಕು. ಇದು ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ, ನಿಮ್ಮ ಟೀಚರ್ಸ್ ಕೂಡ ಹೇಳಿರ್ತಾರೆ, ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ. ಅರ್ಥ ಆಯ್ತಲ್ಲ. ಈ ಕ್ವಶನ್ ಕೂಡ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಇವನ್ ಬೋರ್ಡ್ ನಿಮ್ಮ ನಿಮ್ಮ ಇಯರ್ ಎಂಡ್ ಎಕ್ಸಾಮಲ್ಲಿ ಕೂಡ ಏನಂತ ಪಕ್ಕಾ ಈ ಕ್ವಶನ್ ಬಂದೇ ಬರುತ್ತೆ, 100% ಗ್ಯಾರಂಟಿ ಕೊಡ್ತೀನಿ, ಇದು 3 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಅರ್ಥ ಆಯ್ತಲ್ವಾ. ಸೊ ಆಲ್ಫಾ + ಬೀಟಾ ಅಂತ ಮಾಡಿದಾಗ ಏನಾಗುತ್ತೆ, 4 + 3 ಅಂತ ಆಗುತ್ತೆ, 7 ಅಂತ ಆಗುತ್ತೆ. ಇದು ಕೂಡ ಅಷ್ಟೇ, ಬಿ ಅಂದರೆ ಎಷ್ಟು, -7, ಇಲ್ಲಿ ಮೊದಲೇ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗುತ್ತೆ, 7/1, therefore it will be 7 = 7 ಆಯಿತು. ಅರ್ಥ ಆಯ್ತಲ್ವಾ. ಅದೇ ರೀತಿ ಆಲ್ಫಾ ಇಂಟು ಬೀಟಾ ಅಂದರೆ ಏನಾಗುತ್ತೆ, 4 × 3 ಅಂತ ಆಗುತ್ತೆ. ಸಿ ಅಂದರೆ ಎಷ್ಟಿದೆ, 12 ಇದೆ, ಸೊ 12 ತೊಗೊಂಡಿದ್ದೀನಿ. 12/a ಅಂದರೆ 1 ಇದೆ, ಸೊ 4 3s 12 ಮತ್ತು ಈ ಕಡೆನೂ 12, ಸೊ ಎರಡೂ ಕೂಡ ಏನಾಯಿತು, ಪ್ರೂವ್ಡ್ ಆಯಿತು ಅಂತ ಅರ್ಥ. ಅರ್ಥ ಆಯ್ತಲ್ಲ. ಈ ಪ್ರಶ್ನೆ ಪಕ್ಕಾ ಬರುತ್ತೆ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. Find the quadratic polynomial whose sum and product of the zeros are 4 and -12. Also find the zeros of the quadratic polynomial so obtained ಅಂತ ಹೇಳಿದ್ದಾರೆ. ಅದೇ ಶೂನ್ಯತೆಗಳ ಮೊತ್ತ 4 ಹಾಗೂ ಗುಣಲಬ್ಧ -12 ಹೊಂದಿರುವ ಬಹುಪದೋಕ್ತಿಗಳನ್ನು ಕಂಡುಹಿಡಿಯಿರಿ, ಅದರ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಲ್ಲಿ ಏನು ಮಾಡಿದರು ಅಂದರೆ ಬಹುಪದೋಕ್ತಿಗಳನ್ನು ಕೊಟ್ಟು ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯಕ್ಕೆ ಹೇಳಿದರು. ಇಲ್ಲೇನು ಮಾಡಿದ್ದಾರೆ ಅಂದರೆ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟು ಅಂದರೆ ಝೀರೋಸ್ನ ಕೊಟ್ಟಿಲ್ಲ, ಸಮ್ ಆ್ಯಂಡ್ ಪ್ರಾಡಕ್ಟ್ನ ಕೊಟ್ಬಿಟ್ಟು ಏನು ಮಾಡಿದ್ದಾರೆ, ಪೊಲಿನಾಮಿಯಲ್ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಅರ್ಥ ಆಗ್ತಿದೆಯಲ್ಲ. ಫೈನ್. ಫಸ್ಟ್ ಏನಂತ ಹೇಳಿದಾರಪ್ಪ ಇಲ್ಲಿ,
ಆಲ್ಫಾ ಆ್ಯಂಡ್ ಬೀಟಾ ಅಂತ ಹೇಳಿದ್ದಾರೆ. ಮೊತ್ತ ಎಷ್ಟು ಬಂದಿದೆ ಅಂತೆ ಮೈನಸ್ ಬಿ ಡಿವೈಡೆಡ್ ಬೈ ಎ 4/1 ಅಂತ ಬರ್ಕೊಂಡಿದ್ವಿ. ಬಿಕಾಸ್ 4 ಇಲ್ಲಿ -12 ಅಂತ ಬಂದಿದೆ. ಸೊ ಇದ್ರದ್ದು ಏನು ಬಂದಿರುತ್ತೆ ಆನ್ಸರ್ ಇಲ್ಲಿ ನೋಡಿ, ಒಂದ್ಸತಿ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ನಥಿಂಗ್ ಬಟ್ ಫಾರ್ಮುಲಾ ಅಂತ ಬರ್ಕೊಂಡಿದ್ವಿ. ಫಾರ್ಮುಲಾ ಬಂದಾಗ 4 ಎ ಹಂಗಂದ್ರೆ ಏನಾಗಿರುತ್ತೆ 1 ಅಂತ ಬಂದಿರುತ್ತೆ. ಯಾಕಂದರೆ ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂದರೆ ಆಬ್ವಿಯಸ್ ಆಗಿ ಫ್ರ್ಯಾಕ್ಷನ್ನ ನಾವು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ಬೋದು ಅಂತ ನಾನು ಹೇಳಿದ್ದೆ, ಹೌದಲ್ವಾ? ಅವಾಗ ಏನಾಗುತ್ತೆ 4/1 ಅಂತ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 1 ಸೆಕೆಂಡ್, ಇದು -4 ಸಿಂಬಾಲ್ ಮಿಸ್ ಆಗಿದೆ ಅನ್ಸುತ್ತೆ, ಯಾಕಂದರೆ ಇಲ್ಲಿ ಮೈನಸ್ ಇದೆ, ಅವ್ರು ಕೊಟ್ಟಿರೋದು 4 -4/1 ಅಂತ ಆಗುತ್ತೆ, ಹೌದಲ್ವಾ? ಅದೇ ರೀತಿ ಸಿ ಡಿವೈಡೆಡ್ ಬೈ ಎ ಅಂತ ಆಗುತ್ತೆ. ಅವಾಗ ಏನಾಗುತ್ತೆ -12/1. ಆಬ್ವಿಯಸ್ ಅವ್ರು -12 ಕೊಟ್ಟಿದ್ದಾರೆ, ಬಟ್ ಸಿ ಮುಂದೆ ಯಾವುದು ಮೈನಸ್ ಇಲ್ಲ, ಹಾಗಾಗಿ ಏನಾಗುತ್ತೆ -12/1 ಅಂತ ಆಯಿತು, ಹೌದಲ್ವಾ? ಎ ಇಸ್ ಈಕ್ವಲ್ಸ್ ಟು 1, ಬಿ ಇಸ್ ಈಕ್ವಲ್ಸ್ ಟು -4, ಸಿ ಇಸ್ ಈಕ್ವಲ್ಸ್ ಟು -12 ಅಂತ ಬಂತು. ಹಾಗಾದರೆ ಏನಂತ ಬರೀಬೋದು ಇವಾಗ ನಾವು ಬಹುಪದೋಕ್ತಿನ? ತಡೀರಿ, ax² + bx + c ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ, ಹೌದಲ್ವಾ? ಹಾಗಾದರೆ ಎ ಅಂದರೆ ಏನಿದೆಪ್ಪ 1 × x² ಇಸ್ ಈಕ್ವಲ್ಸ್ ಟು x² ಅಷ್ಟೇ, ಹೌದಲ್ವಾ? ಅದೇ ರೀತಿ ಪ್ಲಸ್ ಬಿ ಇಂಟು ಎಕ್ಸ್ ಅಂದರೆ ಏನಾಗುತ್ತೆ, ಬಿ ಅಂದರೆ ಎಷ್ಟು ಬಂದಿದೆ -4. ಸೊ ಹಾಗಿದ್ರೆ ಮೈನಸ್ ಎರೇಸ್ ಮಾಡೋಣ, 1 ಸೆಕೆಂಡ್. -4x ಅಂತ ಆಗುತ್ತೆ, ಹೌದಲ್ವಾ? ಇದು ಕೂಡ ಸಿ ಎಷ್ಟು ಬಂದಿದೆ -12 ಅಂತ ಬಂದಿದೆ. ಸೊ -12 ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಲ್ವಾ? ಸಿ ಸೇಮಾಗಿ ಬಂದಿದೆ. ಸೇಮ್ ಇದನ್ನೇ ಏನು ಮಾಡಬೇಕು, ಆಮೇಲೆ ಈ ಥರ ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡಿಕೊಂಡು ಸಿಂಬಾಲ್ಸ್ನ ಯಾವ ರೀತಿನ ಹಾಕಬೇಕು ಅಂತ ಆವಾಗಲೇ ಹೇಳಿದ್ದೀನಿ ನಿಮಗೆ. ಯಾವಾಗಲೂ ಗ್ರೇಟರ್ ನಂಬರ್ಗೆ ಇಲ್ಲಿ ಯಾವ ಮಿಡಲ್ ನಂಬರ್ದು ಸೈನ್ ಇರುತ್ತೋ ಅದನ್ನೇ ಹಾಕಬೇಕು ಅಂತ ಹೇಳಿದೆ. ಅವರು ಕೂಡ ಅದೇ ರೀತಿ ಹಾಕಿದ್ದಾರೆ. ಜಸ್ಟ್ ಯು ವಾಂಟ್ ಟು ಮಲ್ಟಿಪ್ಲೈ ವಿತ್ ಬೋತ್ ದ ನಂಬರ್ಸ್, ಆಮೇಲೆ ಏನು ಬರುತ್ತಲ್ಲ ಅದನ್ನ ಹಾಕಬೇಕು. ಅರ್ಥ ಆಗ್ತಾ ಇದೆ ಅಲ್ವಾ ನಿಮಗೆ? ಸೊ ಇದು ವೆರಿ ವೆರಿ ಸಿಂಪಲ್. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಕನ್ನಡ ಮೀಡಿಯಂ ಅವ್ರಿಗೆ ಹೇಳೋದಾದ್ರೂ ಇಷ್ಟೇ. ಅಲ್ಲಿ ಏನು ಹೇಳಿದೆ ಸೇಮ್, ಇಲ್ಲಿ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿದ್ದಾರೆ, ಹೌದಲ್ವಾ? ಮೊತ್ತನ 4 ಅಂತ ಕೊಟ್ಟಿದ್ದಕ್ಕೆ ಅವ್ರು ಏನು ಮಾಡಿದ್ರು -b/a ಅನ್ನೋ ಒಂದು ಫಾರ್ಮುಲಾ ಏನಿತ್ತಲ್ಲ, ಸೂತ್ರ ಇತ್ತಲ್ಲ, ಅದಕ್ಕೆ ಕಂಪೇರ್ ಮಾಡಿಕೊಂಡು 4/1 ಅಂತ ಹಾಕಿದರೆ ಇದು -4 ಆಗಬೇಕು. 1 ಸೆಕೆಂಡ್. -4/1 ಅಂತ ಆಗುತ್ತೆ. ಸೊ ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು -4, ಸಿ ಇಸ್ ಈಕ್ವಲ್ ಟು -12 ಅಂತ ಬರುತ್ತೆ. ಇದು ಇವಾಗ ಬಹುಪದೋಕ್ತಿ ಇದಕ್ಕೆ ಬರ್ಕೊಂಡಾಗ ನಮ್ಗೆ ಈ ಥರ ಬರುತ್ತೆ. ಅದನ್ನು ನಾವೇನು ಮಾಡಬೇಕು ಲಾಸ್ಟಿಗೆ ಮತ್ತೆ ಅದ್ರದ್ದು ಝೀರೋಸ್ ಅಂದರೆ ಶೂನ್ಯತೆಗಳನ್ನು ಕಂಡುಹಿಡಿಯೋಕ್ಕೋಸ್ಕರ ನಾವೇನು ಮಾಡ್ಬೋದು, ಯೂಸ್ ಮಾಡ್ಕೋಬೋದು. ಅರ್ಥ ಆಯ್ತದಲ್ಲ ಮಕ್ಕಳೇ? ನೋಡಿ, ವೆರಿ ವೆರಿ ಈಸಿ. ನೀವು ಜಸ್ಟ್ ಏನು ಮಾಡಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ, ಸುಮ್ಮನೆ ನೋಡೋದ್ರಿಂದ ಬರಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ನೀವು ಮುಂದೆನೇ ಇಟ್ಕೊಂಡು ಅದನ್ನೇನು ಮಾಡಿ ಸಾಲ್ವ್ ಮಾಡ್ತಾ ಹೋಗಿ, ಅಂದರೆ ಮಾತ್ರ ನಿಮ್ಗೆ ಏನಾಗುತ್ತೆ ಈಸಿಯಾಗಿ ಗಣಿತ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಎವ್ರಿ ಡೇ ಪ್ರಾಕ್ಟೀಸ್ ಏನು ಮಾಡ್ಬೋದು ಅಂದರೆ ನಿಮ್ಮನ್ನು ಫುಲ್ ಪರ್ಫೆಕ್ಟಾಗಿ ಲೈಕ್ ಸಾಲ್ವ್ ಮಾಡೋ ಥರ ಮಾಡ್ಬೋದು, ಹೌದಲ್ವಾ? ಪ್ರಾಕ್ಟೀಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಕೇಳಿದಿರಲ್ವ ನೀವು, ಅದೇ ರೀತಿ. ಅರ್ಥ ಆಯ್ತಲ್ವಾ? ಫೈಂಡ್ ದ ಕ್ವಾಡ್ರೆಟಿಕ್ ಪೊಲಿನಾಮಿಯಲ್ ಹ್ಯಾವಿಂಗ್ ಝೀರೋಸ್ 5 and 3 ಅಂತ ಹೇಳಿದ್ದಾರೆ. ಇಲ್ಲೇನು ಮಾಡಿದ್ದಾರೆ ಅಂದರೆ ಬಹುಪದೋಕ್ತಿಗಳನ್ನು ಕೇಳಿದ್ದಾರೆ, ಬಟ್ ಕೊಟ್ಟಿರೋದು ಯಾವುದು, ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ, ಹೌದಲ್ವಾ? ಶೂನ್ಯತೆಗಳನ್ನು ಕೊಟ್ಟಾಗ ಏನು ಮಾಡ್ಬೋದು, ಆಲ್ಫಾ ಪ್ಲಸ್ ಬೀಟಾಗೆ ಹಾಕೊಂಡ್ಬಿಡೋದು. ಆಲ್ಫಾ ಅಂದರೆ ಎಷ್ಟು, 5, ಬೀಟಾ ಅಂದರೆ 3, ಹೌದಲ್ವಾ? ಆಬ್ವಿಯಸ್ 0, ಫಸ್ಟ್ 0 ಸೆಕೆಂಡ್ 0 ಅಂತ ಕನ್ಸಿಡರ್ ಮಾಡಿ ಅದೆರಡನ್ನೂ ಸಮ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ 8 ಮತ್ತು 5 ಅಂತ ಬರುತ್ತೆ. ಇವಾಗ ಜಸ್ಟ್ ಯೂಸ್ ಮಾಡಿದ್ವಲ್ಲ ನಾವು ಫಾರ್ಮುಲಾ, ಅದನ್ನು ಯೂಸ್ ಮಾಡಿ. ಹೇಗೆ ಇವಾಗ ಎಕ್ಸಾಂಪಲ್, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಎಷ್ಟಪ್ಪ 8 ಬಂದಿದೆಯಲ್ಲ, ಅದನ್ನು ನಾನು -b/a ಅಂತ ಬರಿತೀನಿ. ಅವಾಗ ಏನಾಗುತ್ತೆ -8/1 ಅಂತ ಆಗುತ್ತೆ, ಹೌದಲ್ವಾ? ಅದೇ ರೀತಿ ಆಲ್ಫಾ ಇಂಟು ಬೀಟಾ ಅಂತ ಬರುತ್ತೆ. ಎಷ್ಟಪ್ಪ ಕೊಟ್ಟಿದ್ದಾರೆ, 15 ಅಂತ ಕೊಟ್ಟಿದ್ದಾರೆ. 15/1 ಅಂದರೆ c/1 ಅಂತ ಬರ್ಕೊಳ್ತಾ, c/aನ ಅದು ಮಾತ್ರ ಬರ್ಕೋತಾ ಇದ್ದೀನಿ. ಫೈನಲ್ ನಮಗೇನು ಬಂತು, a ಇಸ್ ಈಕ್ವಲ್ ಟು 1, b ಇಸ್ ಈಕ್ವಲ್ಸ್ ಟು -8, c ಇಸ್ ಈಕ್ವಲ್ಸ್ ಟು 15 ಅಂತ ಬಂತು, ಹೌದಲ್ವಾ? ಅದನ್ನು ನಾನು ax² + bx + c ಅಂತ ಬರೀಬೋದು. ಇಸ್ ಈಕ್ವಲ್ ಟು ನಥಿಂಗ್ ಬಟ್ p ಆಫ್ ಎಕ್ಸ್, ಹೌದಲ್ವಾ? ಆವಾಗ p ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಹೇಳಿ, ಎ ಅಂದರೆ 1 ಇದೆ, ಸೊ x² ಅಂತ ಆಗುತ್ತೆ, -8 -8x, ಹೌದಲ್ವಾ? ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು +15 ಅಂತ ಹೇಳ್ಬೋದು ನಾವು, ಹೌದಲ್ವಾ? ಫೈನಲ್ ಆಗಿ ಆನ್ಸರ್ ಏನು ಬರುತ್ತೆ, x² - 8x + 15 ಅಂತ ಬರುತ್ತೆ.
ಇಲ್ಲಿ ಬರೆದಿದ್ದಾರೋ ಆನ್ಸರ್, ಇಲ್ಲೂ ಕೂಡ ಬರೆದಿದ್ವಿ, ಇಲ್ಲೂ ಕೂಡ ಬರೆದಿದ್ವಿ. ಯಾವ ರೀತಿ ಬಂತು ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಂದರೆ ಜಸ್ಟ್ ಇಲ್ಲೊಂದು ಕ್ಲಾರಿಟಿ ಕೊಟ್ಟಿದೆ ನಿಮಗೆ. ಅರ್ಥ ಆಗ್ತಿದೆಯಲ್ಲ? ಇದಿಷ್ಟು ನೋಡಿ ನೀವು ಇದೇ ಥರ ಏನು ಮಾಡಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಅರ್ಥ ಆಗ್ತಿದೆ ಅಲ್ವಾ? ಅದೇ ಥರದ್ದು ಬೇರೆ ಬೇರೆ ಕ್ವಶನ್ಸ್ನ ಹಾಕಿದ್ದೀನಿ, ನೀವು ಸಾಲ್ವ್ ಮಾಡಿ ಎಷ್ಟು ಬರುತ್ತೆ ಅಂತ ಆನ್ಸರ್ನ ಕಮೆಂಟ್ ಮಾಡಿ ನೋಡೋಣ ಮಕ್ಕಳೇ. ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ನ ಕಮೆಂಟ್ ಮಾಡಿದ್ದೀರಾ ಅಂತ. ಓಕೆನಾ? ಚೆಕ್ ಮಾಡ್ತೀನಿ ಎಲ್ಲರದ್ದು. ಫೈನ್. ನೆಕ್ಸ್ಟ್ ಇಲ್ಲಿಂದ ಏನಾಗುತ್ತೆ ಅಂದರೆ 3rd ಚಾಪ್ಟರ್ ಹೋಗುತ್ತೆ. ಯಾವುದು? ರೇಖಾತ್ಮಕ ಸಮೀಕರಣಗಳು ಅಂತ ಹೇಳ್ತಾರೆ. ಯಾವುದದು? ಲೀನಿಯರ್ ಈಕ್ವೇಷನ್ಸ್ ಅಂತ ಹೇಳ್ತೀನಿ, ಹೌದಲ್ವಾ? ಲೀನಿಯರ್ ಈಕ್ವೇಷನ್ಸಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳೇ, ನಿಮ್ಮ ಬೇರೆ ಬೇರೆ ಥರ ಮೆಥಡ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು ಅಂತಂದರೆ ವ್ಯಾಲ್ಯೂಸ್ನ ಕಂಡುಹಿಡಿಬೇಕು, ಹೌದಲ್ವಾ? ಅದರಲ್ಲಿ ಬರೋದು 2 ಮೆಥಡ್. ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್, ಮತ್ತೊಂದು ಏನಂತ ಕರಿತೀವಿ ಅಂದರೆ ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ, ಹೌದಲ್ವಾ? ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಆದೇಶ ವಿಧಾನ ಅಂತ ಕರಿತೀವಿ. ಮತ್ತೊಂದು ಯಾವುದಪ್ಪ? ಎಲಿಮಿನೇಷನ್ ಅಂತಂದರೆ ವರ್ಗಿಸುವ ವಿಧಾನ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಹಾಗಾದರೆ ಫಸ್ಟ್ ಇವಾಗ ಏನು ಮಾಡ್ತೀನಿ ನಾನು, ಸಬ್ಸ್ಟಿಟ್ಯೂಷನ್ ಮೆಥಡ್ನ ಯೂಸ್ ಮಾಡಿಬಿಟ್ಟು ಒಂದಿಷ್ಟು ಕ್ವಶನ್ನ ಸಾಲ್ವ್ ಮಾಡ್ತೀನಿ. ಆಮೇಲೆ ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಿಬಿಟ್ಟು ಒಂದು ಕ್ವಶನ್ನ ಸಾಲ್ವ್ ಮಾಡ್ತೀನಿ. ನಿಮ್ಗೆ ಆಮೇಲೆ ಐಡಿಯಾ ಬರುತ್ತೆ. ಬಟ್ ಮೋಸ್ಟ್ ಇದರಲ್ಲಿ ಕೇಳೋದು ನಿಮ್ಗೆ ಏನಂದರೆ ಎಲಿಮಿನೇಷನ್ ಮೆಥಡಿಂದಾನೇ ನೀವು ಸಾಲ್ವ್ ಮಾಡೋಕ್ಕೆ ಕೇಳ್ತಾರೆ ನಿಮಗೆ ಎಕ್ಸಾಮ್ಸಲ್ಲಿ. ಓಕೆನಾ? ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಕೇಳೋದು ಸ್ವಲ್ಪ ಕಡಿಮೆ. ಅರ್ಥ ಆಯ್ತಲ್ವಾ? ಹಾಗಾದರೆ ನೋಡೋಣ. ಏನಿದು? ಒಂದು ನಿಮಿಷ. ಏನಿದು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ? ಓಕೆ, 1 ಸೆಕೆಂಡ್. y ಪ್ಲಸ್ ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಆದೇಶದ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ದಾರೆ. x ಪ್ಲಸ್ y ಇಸ್ ಈಕ್ವಲ್ಸ್ ಟು 14, x ಮೈನಸ್ y ಇಸ್ ಈಕ್ವಲ್ ಟು 4 ಅಂತ ಹೇಳಿದ್ದಾರೆ. ಹೆಂಗೆ ಸಾಲ್ವ್ ಮಾಡೋದಪ್ಪ? x ಪ್ಲಸ್ y ಇಸ್ ಈಕ್ವಲ್ಸ್ ಟು 14 ಅಂತ ಹೇಳಿದ್ದಾರೆ, x ಮೈನಸ್ y ಇಸ್ ಈಕ್ವಲ್ಸ್ ಟು 4 ಅಂತ ಹೇಳಿದ್ದಾರೆ. ಸೊ ನಾನು ಏನು ಮಾಡ್ತೀನಿ, x ಇಸ್ ಈಕ್ವಲ್ ಟು 4 ಪ್ಲಸ್ y ಅಂತ ತಗೋತೀನಿ. ಇದನ್ನು ಈ ಕಡೆ ಕಳಿಸ್ತೀನಿ, ಹೌದಲ್ವಾ? ಇದನ್ನು ನಾನು ಏನು ಮಾಡ್ತೀನಿ, ಈಕ್ವೇಷನ್ ನಂಬರ್ 1 ಅಂತ ತಗೋತೀನಿ, ಹೌದಲ್ವಾ? 1 ಸೆಕೆಂಡ್ ಮಕ್ಕಳೇ, ಬ್ಲ್ಯಾಕ್ ತೊಗೊಳ್ಳೋಣ. ಓಕೆನಾ? ಇದು ಫಸ್ಟ್ ಆಯಿತು. ಹಾಗಾದರೆ ಇದನ್ನು ಏನು ಮಾಡ್ತೀನಿ ಅಂದರೆ 1 ಸೆಕೆಂಡ್ ತಗ, ಈಕ್ವೇಷನ್ 1, ಈಕ್ವೇಷನ್ 2, ಇದನ್ನೇ ಈಕ್ವೇಷನ್ ನಂಬರ್ 3 ಅಂತ ತೊಗೊಳ್ಬೇಕಾಯ್ತು, ಹೌದಾ? ಪುಟ್ ಈಕ್ವೇಷನ್ ನಂಬರ್ 3 ಇನ್ ಈಕ್ವೇಷನ್ ನಂಬರ್ 2 ಅಂತ ಹೇಳ್ಬೋದು ನಾವು. ಕನ್ನಡದಲ್ಲಾದರೆ ಈಕ್ವೇಷನ್ ನಂಬರ್ 3 ಈಕ್ವೇಷನ್ ನಂಬರ್ 1 ಹಾಕಿರಿ ಅಂತ ಬರುತ್ತೆ, ಹೌದಲ್ವಾ? ಅಷ್ಟು ಹಾಕಿದ ತಕ್ಷಣ ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ ಏನು ಬರಿಬೋದು ನಾನು, 4 ಪ್ಲಸ್ ವೈ, ಇದೇನು ಬರುತ್ತೆ, ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 14 ಅಂತ ಬರುತ್ತೆ, ಹೌದಲ್ವಾ? ಅವಾಗ ಏನು ಮಾಡ್ಬೋದು ನಾನು, 4 ಪ್ಲಸ್ ಇದೆರಡೂ 2y ಇಸ್ ಈಕ್ವಲ್ಸ್ ಟು 14. ಸೊ 2y ಇಸ್ ಈಕ್ವಲ್ಸ್ ಟು 14 ಮೈನಸ್ 4, ಯಾಕಂದರೆ ಪ್ಲಸ್ 4 ಇರೋದು ಆ ಕಡೆ ಹೋದರೆ ಏನಾಗುತ್ತೆ ಮಕ್ಕಳೇ, ಮೈನಸ್ 4 ಆಗುತ್ತೆ. ಆಬ್ವಿಯಸ್ ಆಗಿ ಏನಾಯಿತು, 10 ಅಂತ ಬಂತು. ಸೊ y ಇಸ್ ಈಕ್ವಲ್ಸ್ ಟು 2y ಇಸ್ ಈಕ್ವಲ್ಸ್ ಟು 10. ಬಟ್ ಲಾಸ್ಟಿಗೆ ನಂಗೆ ಏನು ಬೈತು, y ಅಂದರೆ 10 ಡಿವೈಡೆಡ್ ಬೈ 2 ಅಂತ ಬರುತ್ತೆ. ಬಿಕಾಸ್ ಈ ಕಡೆ ಏನಿದೆ ಹೇಳಿ ಮಕ್ಕಳೇ, ಗುಣಾಕಾರದ ಇದರಲ್ಲಿ ರೂಪದಲ್ಲಿದೆ, ಈ ಕಡೆ ಹೋದರೆ ಭಾಗಾಕಾರ ಆಗುತ್ತೆ, ಅಂದರೆ ಮಲ್ಟಿಪ್ಲಿಕೇಶನ್ ಈ ಕಡೆ ಹೋದರೆ ಡಿವಿಷನ್ ಆಗುತ್ತೆ. ಸೊ 2 1s 2 5s ಅಂತ ಬರುತ್ತೆ. ಸೊ y ಇಸ್ ಈಕ್ವಲ್ಸ್ ಟು 5 ಅಂತ ಬರುತ್ತೆ ಫೈನಲ್ ಆಗಿ ಆನ್ಸರ್, ಹೌದಲ್ವಾ? ಇಷ್ಟೇ ಅಲ್ಲ, ಇದನ್ನು ನಾನು ಏನು ಮಾಡ್ತೀನಿ, ಈಕ್ವೇಷನ್ ನಂಬರ್ 4 ಅಂತ ತೊಗೋತೀನಿ. 1 ಸೆಕೆಂಡ್, ಈಕ್ವೇಷನ್ ನಂಬರ್ 4 ತೊಗೊಂಡು ಅದನ್ನೇನು ಮಾಡ್ತೀನಿ, ಈಕ್ವೇಷನ್ ನಂಬರ್ ಯಾವುದ್ರಲ್ಲಾದರೂ ಒಂದು ತೊಗೊಳ್ಳೋಣ, ಈಕ್ವೇಷನ್ ನಂಬರ್ 2 ಹಾಕೋಣ. ಪುಟ್ ಈಕ್ವೇಷನ್ ನಂಬರ್ 4 ಇನ್ ಈಕ್ವೇಷನ್ ನಂಬರ್ ಯಾವುದಪ್ಪ, 2 ಅಂತ ತೊಗೊಳ್ಳೋಣ. ಆವಾಗ ಏನಿರುತ್ತೆ, ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಎಕ್ಸ್ನ ಹಾಗೆ ಬರ್ಕೊಳ್ಳೋಣ, ಇಲ್ಲಿ ಬರಿಲ್ಲ. ಎಕ್ಸ್ ಮೈನಸ್ ವೈ ಅಂದರೆ ಎಷ್ಟು ಬಂದಿದೆ ಮಕ್ಕಳೇ, 4 ಅಂತ ಬಂದಿದೆ ನಮಗೆ, 4 ಅಲ್ಲ 5 ಅಂತ ಬಂದಿದೆ. 5 ಇಸ್ ಈಕ್ವಲ್ಸ್ ಟು 4 ಅಂತ ಬರುತ್ತೆ, ಹೌದಲ್ವಾ? ಹಾಗಾದರೆ ಇದನ್ನು ಏನು ಮಾಡ್ತೀನಿ, ಆ ಕಡೆ ಕಳಿಸ್ತೀನಿ, ಹೌದಲ್ವಾ? ಅವಾಗ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 4, ಈ ಕಡೆ ಮೈನಸ್ ಇದೆ, ಆ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಸೊ ಇಟ್ ವಿಲ್ ಬಿ 9, ಹೌದಲ್ವಾ? ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 9 ಅಂತ ಹೇಳ್ಬೋದು. ಫೈನಲ್ ನಾವು ಹೆಂಗೆ ಬರಿಬೇಕು ಅಂತಂದರೆ, ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 9, ವೈ ಇಸ್ ಈಕ್ವಲ್ಸ್ ಟು 4. ಒಂದು ಸೆಕೆಂಡ್, ಒಂದು ಸೆಕೆಂಡ್ ಮಕ್ಕಳೇ, 5 ಅಂತ ಬರಿಬೋದು. ಅರ್ಥ ಆಗ್ತಿದೆಯಲ್ಲ? ಲಾಸ್ಟಿಗೆ ಆ ಥರ ಬರಿಬೇಕು. ಅದನ್ನ ಬರೆದು ನೀಟಾಗಿ ಏನು ಮಾಡಿ ಅಂದರೆ ಅದಕ್ಕೆ ಬಾಕ್ಸ್ ಹಾಕಿ ಹೈಲೈಟ್ ಮಾಡಿ ಅದು ನಿಮ್ಮ ಪೇಪರ್ನ ನೀಟಾಗಿ ರಿಪ್ರೆಸೆಂಟ್ ಮಾಡುತ್ತೆ. ಈ ಥರ ಎಲ್ಲೆಲ್ಲೋ ಮಾಡಬೇಡಿ ಮಕ್ಕಳೇ. ಜಸ್ಟ್ ನಾನು ಸ್ಪೇಷಿಯಸ್ ಆಗಿಲ್ಲ ಅಂತ ನಾನು ಅಲ್ಲಿಲ್ಲ ಸಾಲ್ವ್ ಮಾಡಿದ್ದೀನಿ. ಓಕೆ, ನಾನು ನೀಟಾಗಿ ಸಾಲ್ವ್ ಮಾಡಿ ಅವಾಗ ಏನಾಗುತ್ತೆ, ನೀಟಾಗಿ ಅವ್ರು ಏನು ಮಾಡ್ತಾರೆ
ನಿಮ್ಮ ಪೇಪರ್ ಕೂಡ ಎಷ್ಟು ನೀಟಾಗಿದೆ ಅದು ಕೂಡ ಏನು ಮಾಡುತ್ತೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್. ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ, ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಹೇಳಿದ್ದಾರೆ. ಅಲ್ಲಿ ಏನು ಮಾಡಿದ್ವಿ ನಾವು? ಸಬ್ಸ್ಟಿಟ್ಯೂಷನ್ ಮೆಥಡ್, ಆದೇಶ ವಿಧಾನ ಮಾಡಿದ್ವಲ್ಲ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ವರ್ಗಿಸುವ ವಿಧಾನ ಅಂತ ಕರಿತೀವಿ. ಇದನ್ನೇ ಮೋಸ್ಟ್ ನಿಮ್ಗೆ ಏನು ಮಾಡ್ತಾರೆ ಎಕ್ಸಾಮಲ್ಲಿ ಕೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಫೈನ್. ಹೆಂಗೆ ಮಾಡೋದಪ್ಪ ಇದನ್ನು? ಇಲ್ಲಿ ನೋಡಿ, 2x + y = 10 ಹೌದಲ್ವಾ? x - y = 2 ಅಂತ ಹೇಳ್ತೀವಿ. ಇಲ್ಲಿ ಎರಡು ಥರ ಬರುತ್ತೆ. ಒಂದು ಸತಿ ಏನು ಮಾಡ್ತೀವಿ ಅಂದರೆ ಚಿಹ್ನೆನ ಬದಲು ಮಾಡಿಕೊಂಡು ನಾವು ಮಾಡೋಣ, ಚಿಹ್ನೆನ ಬದಲು ಮಾಡ್ದೇ ಮಾಡ್ಬೋದು. ಬೇಕಾದ್ರೆ ಇಲ್ಲಿ ಬದಲು ಮಾಡಿಬಿಡ್ತೀನಿ. ಇಲ್ಲೇನಾಗಿದೆ ಅಂದರೆ ಇಲ್ಲಿ ಏನೂ ಇಲ್ಲ ಅಂದರೆ ಅಭ್ಯಾಸ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಇರುತ್ತೆ. ಎಲ್ಲ ಕಡೆ ಚಿಹ್ನೆ ಚೇಂಜ್ ಮಾಡಬೇಕು, ಬರೀ ಕೆಳಗಡೆದು ಮಾತ್ರ, ಮೇಲ್ಗಡೆದಲ್ಲ. ಇವಾಗ ಏನಾಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ ಮತ್ತೆ, ಹೌದಲ್ವಾ? ಒಂದು ಸೆಕೆಂಡ್, ಇದನ್ನು ಫಾಲೋ ಮಾಡಿ, ಅವಾಗ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಇಲ್ಲ ಅಂದರೆ ಇನ್ನೊಂದು, ಫಸ್ಟ್ ಎರಡು ಥರನೂ ಮಾಡ್ತೀನಿ, ನಿಮಗೆ ಯಾವ್ದು ಈಸಿ ಆಗುತ್ತೆ ನೋಡಿ. x - y = 2 ಅಂತ ಬರುತ್ತೆ, ಹೌದಾ? ಇದು ಕೂಡ ಈಸಿ. ಹೆಂಗಪ್ಪ ನೋಡಿ, ಇಲ್ಲಿ ಈಗ ಯಾವುದೂ ನಾನು ಚಿಹ್ನೆನ ಚೇಂಜ್ ಮಾಡಿಲ್ಲ, ಬಟ್ ಇದು ಎಲ್ಲದರಲ್ಲೂ ವರ್ಕೌಟ್ ಆಗಲ್ಲ. ಸೊ ಹೇಳ್ತಾ ಇದ್ದೀನಿ, ಇದು ವೆರಿ ಈಸಿ. ಇವಾಗ ಒಂದಿಲ್ಲಿ +y - y ಅಂತ ಇದೆ. ಆಬ್ವಿಯಸ್ಲಿ ಒಂದು y ಇತ್ತು, ಅಲ್ಲಿ -y ಆಯ್ತು ಅಂದರೆ ಏನು ಉಳಿಯಲ್ಲ. ಸೊ ಇಟ್ ವಿಲ್ ಬಿ ಕ್ಯಾನ್ಸಲ್. ಇದನ್ನು ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಇದು ಎರಡು ಕಡೆ ಪ್ಲಸ್ ಇದೆ, ಸೊ ಇಟ್ ವಿಲ್ ಬಿ 3x ಅಂತ ಬರುತ್ತೆ, ಹೌದಲ್ವಾ? 3x = ಇದು ಕೂಡ ಎರಡು ಕಡೆ ಪ್ಲಸ್ ಸಿಂಬಲ್ಸ್ ಇದೆ, ಯಾವುದು ಮೈನಸ್ ಇಲ್ಲ. ಸೊ 10 + 2 = 12 ಅಂತ ಬರುತ್ತೆ. ಸೊ x = 3 ಕಡೆ ಕಳಿಸಿ, 3 ಡಿವೈಡ್ ಮಾಡಿದ್ರೆ ಏನಾಗುತ್ತೆ 4 ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ? x = 4 ಅಂತ ಬಂತು. ಇದನ್ನು ನಾನು ಏನು ಮಾಡ್ತೀನಿ, ಇಕ್ವೇಷನ್ ನಂಬರ್ 2 ಅಲ್ಲಿ ಹಾಕ್ತೀನಿ, ಹೌದಾ? ಇಕ್ವೇಷನ್ ನಂಬರ್ 2 ಅಲ್ಲಿ ಹಾಕಿದಾಗ ಏನಾಗುತ್ತೆ, x - y = 2, ಹೌದಲ್ವಾ? ಹಾಗಾದರೆ x ಎಷ್ಟು ಬಂದಿದೆ? 4 y = 2 ಅಂತ ಬಂದಿದೆ. ಸೊ yನ ಆ ಕಡೆ ಏನಾದರೂ ಕಳಿಸಿ, 2 ಈ ಕಡೆ ಕಳಿಸ್ಬಿಡಿ, ಬೆಸ್ಟ್. y = 4 - 2 ಅಂತ ಆಗುತ್ತೆ. ಅರ್ಥ ಆಗ್ತಿದೆ? ಇಲ್ಲಿ ಮೈನಸ್ ಸಿಂಬಲ್ ಇತ್ತು, ಸೊ ಅದನ್ನು ಆ ಕಡೆ ಕಳಿಸಿದ್ರೆ ಪಾಸಿಟಿವ್ ಆಗುತ್ತೆ. ಆ ಕಡೆ ಇರೋ ಸಂಖ್ಯೆನ ಈ ಕಡೆ ಕಳಿಸಿ, ಈಸಿ ಆಗುತ್ತೆ. ಅವಾಗ ಏನಾಗುತ್ತೆ, y = 2 ಅಂತ ಆಗುತ್ತೆ, ಹೌದಲ್ವಾ? ನೋಡಿ ಎಷ್ಟು ಈಸಿಯಾಗಿದೆ. ಜಸ್ಟ್ ಏನು ಮಾಡಬೇಕು ಅಂದರೆ ಪ್ರಾಪರಾಗಿ ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ ಅಲ್ವಾ? ಅರ್ಥ ಆಗ್ತಲ್ಲ ಇವಾಗ? ಸೊ ಫೈನಲಿ ದೇರ್ಫೋರ್ ಏನಂತ ಹೇಳಿ, ಇವಾಗ x = 4 y = 2 ಅಂತ ಹೇಳ್ತೀವಿ. ಇದನ್ನು ನಾವು ಯಾವ ವಿಧಾನದಿಂದ ಮಾಡಿದ್ವಿ? ವರ್ಗಿಸುವ ವಿಧಾನ, ಅಂದರೆ ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ವೆರಿ ವೆರಿ ಈಸಿ. ಓಕೆ, ಇವಾಗ ಸಿಂಬಲ್ನ ಚೇಂಜ್ ಮಾಡಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಳ್ಳ ನಿಮಗೆ. ಆಲ್ರೆಡಿ ಸಾಲ್ವ್ ಮಾಡಿ ಹಾಕಿದ್ದೀನಿ, ಜಸ್ಟ್ ನೀವು ನೋಡಿ. x + y = 8 ಆ್ಯಂಡ್ 2x - y = 7 ಅಂತ ಬಂದಿದೆ. ಇವಾಗ ಏನು ಮಾಡ್ತಾ ಇದ್ದೀನಿ ನಾನು, ಇಲ್ಲಿ ಕೂಡ ಸಿಂಬಲ್ನ ಚೇಂಜ್ ಮಾಡಿಲ್ಲ. ಓಕೆ, ಒಂದು ಸೆಕೆಂಡ್, ಸಿಂಬಲ್ ಚೇಂಜ್ ಆಗಿರೋ ಪ್ರಶ್ನೆನ ತೋರಿಸಿ ಹೇಳ್ತೀನಿ, ಅಂದರೆ ಈಸಿ ಆಗುತ್ತೆ ನಿಮಗೆ. ಹಾಂ, ಇಲ್ಲಿದೆ ನೋಡಿ. ಒಂದೇದು ಯಾವುದಪ್ಪ, 2x + 3y = 12 ಅಂತ ಹೇಳ್ತೀವಿ ನಾವು, ಹೌದಲ್ವಾ? ಅದೇ ರೀತಿ ಇನ್ನೊಂದು ಯಾವುದಿದೆಯಪ್ಪ, ಸೆಕೆಂಡ್ ಒನ್, ಐ ಥಿಂಕ್ ಮೋಸ್ಟ್ ಪ್ರಾಬ್ಲಿ ಇದು ಅನ್ಸುತ್ತೆ. ಹಾಂ, x + y = 5 ಅಂತ ಹೇಳ್ತಾ ಇದೆ. ಜಸ್ಟ್ ನಾನು ಇಲ್ಲೊಂದು ಸತಿ ಸಾಲ್ವ್ ಮಾಡಲಾ? x + y = 5. ಸೆಕೆಂಡ್ ಒನ್ ಇದೆ 2x + 3y = 12 ಅಂತ ಇದೆ, ಹೌದಲ್ವಾ? ಇವಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಇವಾಗ ನಾನು ಚಿಹ್ನೆಗಳನ್ನು ಬದಲು ಮಾಡ್ತಾ ಇದ್ದೀನಿ. ಓಕೆನಾ? ಚಿಹ್ನೆ ಬದಲು ಮಾಡೋಕ್ಕಿಂತ ಮುಂಚೆ ಒಂದು ರೂಲ್ನ ನೀವು ಯಾವಾಗಲೂ ಗಮನಿಸಬೇಕು. ಇವಾಗ ನೋಡಿ, ಇಲ್ಲಿ 1x ಇದೆ, ಇಲ್ಲಿ 2x ಇದೆ. ನಾ ಯಾವುದೇ ಚಿಹ್ನೆ ಬದಲು ಮಾಡಿದ್ರು ನಮ್ಗೆ ಲಾಸ್ಟಿಗೆ ಏನಾಗುತ್ತೆ, ಯಾವುದು ಕ್ಯಾನ್ಸಲ್ ಆಗೋ ಥರ ಇಲ್ಲ. ಇವನ್ ಇಲ್ಲೂ ಕೂಡ y ಏನಾಗಿದೆ, ಸಿಂಗಲ್ y ಇದೆ, ಇಲ್ಲಿ 3y ಇದೆ. ಸೊ ನಾವು ಅವಾಗ ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಅಟ್ಲೀಸ್ಟ್ ಒಂದನ್ನು ನಾವೇನು ಮಾಡಬೇಕು, ಈಕ್ವಲ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಐದರ್ ಎಕ್ಸ್ನ ಅಥವಾ y ನ ಇಂಟು 2 ಮಾಡೋದ್ರಿಂದ ನಾವು 2x + 2y ಅಂತ ತಗೋತೀವಿ. ಅವಾಗ 2x ಅಂತ ಬರುತ್ತೆ. ಅದೇ ರೀತಿ ನಾವು 3ನ ಮಲ್ಟಿಪ್ಲೈ ಮಾಡೋದ್ರಿಂದ 3x 3y = 15 ಈ ಥರ ಬರುತ್ತೆ, ಹೌದಲ್ವಾ? ನಾ ಇವಾಗ ಇಲ್ಲಿ ಅವ್ರು ಆಲ್ರೆಡಿ ಮಲ್ಟಿಪ್ಲೈ ವಿತ್ 2 ಮಾಡಿದ್ರಿಂದ ನಾ ಏನು ಮಾಡ್ತೀನಿ, ಮಲ್ಟಿಪ್ಲೈ ವಿತ್ 3 ಮಾಡ್ತೀನಿ. ಓಕೆನಾ? ಇಂಟು 3 ಮಾಡೋಣ. ಆವಾಗ ಏನಾಗುತ್ತಪ್ಪ, 3x + 3y = 15 ಕಂಪ್ಲೀಟ್. ಇದನ್ನ ಏನು ಮಾಡಬೇಕು, 3ನ ಮಲ್ಟಿಪ್ಲೈ ಮಾಡಬೇಕು. ಅದೇ ರೀತಿ 2x + 3y = 12. ಇದನ್ನೇನು ಮಲ್ಟಿಪ್ಲೈ ಮಾಡಿಲ್ಲ, ಬೇಕಿದ್ರೆ ನೀವು ಜಸ್ಟ್ ಮಲ್ಟಿಪ್ಲೈ ವಿತ್ 1 ಅಂತನಾದರೂ ಮಾಡ್ಕೊಳ್ಳಿ. ಓಕೆನಾ?
ಇವಾಗ ಇಲ್ಲಿ ಏನು ಮಾಡ್ತೀನಿ, ನಾನು ಚಿಹ್ನೆನ ಬದಲು ಮಾಡ್ತಾ ಇದ್ದೀನಿ. ಯಾಕಂದರೆ ಎರಡೂ ಕಡೆ ಪ್ಲಸ್ಸೇ ಇದೆ, ಹೌದಲ್ವಾ? ಅವಾಗ ನಾವು ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಏನು ಮಾಡ್ತೀನಿ, ಚಿಹ್ನೆನ ನಾನು ಬದಲು ಮಾಡ್ಕೋತಾ ಇದ್ದೀನಿ, ಹೌದಲ್ವಾ? ಮೂರು ಕಡೆನೂ ಮಾಡ್ಬೇಕು ಕಂಪಲ್ಸರಿ. ಅಕಸ್ಮಾತ್ ಪ್ಲಸ್ ಇತ್ತು ಅಂದರೆ ಮೈನಸ್ ಆಗುತ್ತೆ, ಮೈನಸ್ ಇತ್ತು ಅಂದ್ರೆ ಪ್ಲಸ್ ಆಗುತ್ತೆ. ಬಟ್ ಮೂರದ್ರಲ್ಲೂ ಪ್ಲಸ್ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಮೈನಸ್ ಅಂತ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, 3x ಮೈನಸ್ 2x ಅಂದರೆ ಏನಾಗುತ್ತೆ, ನಮಗೆ ಎಕ್ಸ್ ಅಂತ ಉಳಿಯುತ್ತೆ, ಹೌದಲ್ವಾ? ಅದೇ ರೀತಿ 3y ಮೈನಸ್ 3y ಅಂದರೆ ಏನು ಉಳಿಯಲ್ಲ, ಜಸ್ಟ್ ಇಟ್ ಗೋಸ್ ಆನ್ ಕ್ಯಾನ್ಸಲ್, ಹೌದಲ್ವಾ? ಸಿಮಿಲರ್ಲಿ 15 ಮೈನಸ್ 12 ಅಂದರೆ ಎಷ್ಟು ಬರುತ್ತೆ, 3 ಅಂತ ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ ಬಂತಲ್ವಾ? ಅದೇ ರೀತಿ ಇಲ್ಲಿ ನೋಡಿ, ನೆರೇಸ್ ಮಾಡಲಾ? ಫೈನ್, ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಆಯಿತು. ಇದನ್ನು ನಾನು ಏನು ಮಾಡ್ತೀನಿ, ಈಕ್ವೇಷನ್ ನಂಬರ್ 1 ಹಾಕೋಣ. ಏನಾಯ್ತಪ್ಪ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 15 ಅಂತ ಇತ್ತು, ಸಾರಿ 5 ಅಲ್ವಾ, 5 ಅಂತ ಇತ್ತು. ಎಕ್ಸ್ ಈಸ್ ನಥಿಂಗ್ ಬಟ್ 3 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 5 ಅಂತ ಬಂದಿರೋದ್ರಿಂದ ವೈ ಇಸ್ ಈಕ್ವಲ್ಸ್ ಟು 5 ಮೈನಸ್ 3 ನಥಿಂಗ್ ಬಟ್ 2 ಅಂತ ಹೇಳ್ತೀವಿ ನಾವು, ಹೌದಲ್ವಾ? ದೇರ್ ಫೋರ್ ವೈ ಇಸ್ ಈಕ್ವಲ್ ಟು 2, ಎಕ್ಸ್ ಇಸ್ ಈಕ್ವಲ್ಸ್ ಟು 3, ಹೌದಲ್ವಾ? ನಾ ಈ ಮೆಥಡ್ ಯೂಸ್ ಮಾಡಿದ್ದೆ. ಬಟ್ ಇಲ್ಲಿ ಹಾಕ್ಬೇಕಾದ್ರೆ ನಾನು ಬೇರೆದನ್ನ ರಿಪ್ರೆಸೆಂಟ್ ಮಾಡಿ ಹಾಕಿದ್ದೀನಿ. ಚೆಕ್ ಮಾಡೋಣವಾ ಇದನ್ನು? ಇಲ್ಲೇನು ಮಾಡಿದ್ದಾರೆ ಅಂದರೆ ಮಲ್ಟಿಪ್ಲೈಡ್ ವಿತ್ 2 ಮಾಡಿದ್ದಾರೆ. ಇಲ್ಲಿ ಹೇಳಿದ್ದಾರೆ ಮಲ್ಟಿಪ್ಲೈಯಿಂಗ್ ದ ಈಕ್ವೇಷನ್ 1/2 ಅಂತ ಹೇಳಿದ್ದಾರೆ. ಮಾಡಿದಾಗ ಏನಾಗುತ್ತೆ, 2x ಪ್ಲಸ್ 3y ಇಸ್ ಈಕ್ವಲ್ಸ್ ಟು 12 ಅಂದರೆ ಈ ಈಕ್ವೇಷನ್ ಹಾಗೆ ಬರ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇದನ್ನು ಮಲ್ಟಿಪ್ಲೈ ಮಾಡಿದ್ಮೇಲೆ 2x 2y 10 ಅಂತ ಬರ್ಕೊಂಡಿದ್ದಾರೆ. ಇದನ್ನು ಇಂಟು 2 ಇಂದ ಮಲ್ಟಿಪ್ಲೈ ಮಾಡಿರೋದು, ಓಕೆ ಅಲ್ವಾ? ಇವರು ಕೂಡ ಏನು ಮಾಡಿದ್ದಾರೆ, ಸಿಂಬಲ್ನ ಚೇಂಜ್ ಮಾಡಿದ್ದಾರೆ. ಅವಾಗ ಏನಾಗುತ್ತೆ, 2x ಮೈನಸ್ 2x ಅಂದರೆ 0, ಏನೂ ಉಳಿಯಲ್ಲ. ಸೊ ದೇ ಎಲಿಮಿನೇಟೆಡ್. ನೆಕ್ಸ್ಟ್ 3x ಮೈನಸ್ 2y ಅಂದರೆ y ಉಳಿಯುತ್ತೆ. 12 ಮೈನಸ್ 10 ಅಂದರೆ 2 ಉಳಿಯುತ್ತೆ. ಸೊ y ಇಸ್ ಈಕ್ವಲ್ಸ್ ಟು 2, ಹೌದಲ್ವಾ? ನಾನು ಕೂಡ ಫೈನಲ್ ಆನ್ಸರಲ್ಲಿ ಏನು ಬಂದೆ, y ಇಸ್ ಈಕ್ವಲ್ಸ್ ಟು 2, ಹೌದಲ್ವಾ ಮಕ್ಕಳೇ? ಅದೇ ರೀತಿ ಸಬ್ಸ್ಟಿಟ್ಯೂಷನ್ ದ ವ್ಯಾಲ್ಯೂ ಆಫ್ y ಇನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 5. ಇವಾಗ ಏನು ಮಾಡಿದ್ರೆ y ವ್ಯಾಲ್ಯೂನ ನಾವು ಇಲ್ಲಿ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಬ್ವಿಯಸ್ ಆಗಿ ಎಕ್ಸ್ ವಿಲ್ ಬಿ 3 ಅಂತ ಬರುತ್ತೆ. ನನಗೂ ಕೂಡ ವ್ಯಾಲ್ಯೂ ಏನು ಬಂದಿದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ ಬಂದಿದೆ. ನೀವು ಯಾವ ಥರ ಮೆಥಡ್ ಫಾಲೋ ಮಾಡಿದ್ರೂ ಕೂಡ ನಿಮಗೆ ಫೈನಲ್ ಆಗಿ ಆನ್ಸರ್ ಏನು ಬರುತ್ತೆ, ಸೇಮ್ ಆಗೇ ಬರುತ್ತೆ. ಇಫ್ ನಿಮಗೇನಾದರೂ ಬೇರೆ ಥರ ಬರ್ತಾ ಇತ್ತು ಅಂದರೆ ಆಬ್ವಿಯಸ್ ನೀವೇನೋ ತಪ್ಪು ಮಾಡಿದ್ದೀರಾ ಅಂತ. ಅರ್ಥ ಆಗ್ತಾ ಇದೆ ಅಲ್ವಾ? ನಿಮ್ಗೆ ಯಾವ ಥರ ಬೇಕೋ ಆ ನಂಬರಿಂದ ಮಲ್ಟಿಪ್ಲೈ ಮಾಡಿ. ಫಸ್ಟ್ ಆದಷ್ಟು ಆ ನಂಬರ್ನ ಈಕ್ವಲ್ ಮಾಡಿಕೊಂಡು ಆಮೇಲೆ ಏನು ಮಾಡಿ, ಸಿಂಬಲ್ ಚೇಂಜ್ ಮಾಡೋಕ್ಕೆ ಮಾಡಲೇಬೇಕು ಅನ್ನಂಗಿದ್ರೆ ಮಾಡಿ, ಇಲ್ಲಾಂದರೆ ಡೈರೆಕ್ಟಾಗಿ ಲೈಕ್ ಅಲ್ಲೇ ಹೋಗ್ತಾ ಇದೆ ಎಲಿಮಿನೇಟ್ ಆಗ್ತಿದೆ ಅಂತ ಡೈರೆಕ್ಟಾಗಿ ಎಲಿಮಿನೇಟ್ ಮಾಡಿ. ಅರ್ಥ ಆಗ್ತಿದಲ್ಲ ಮಕ್ಕಳೇ? ನೋಡಿ, ಕನ್ನಡ ಮೀಡಿಯಮ್ವ್ರಿಗೂ ಅದೇ ನಾನು ಹೇಳ್ತಾ ಇರೋದು. ಇವ್ರು ಏನು ಮಾಡಿದ್ದಾರೆ, 2ರಿಂದ ಏನು ಮಾಡಿದ್ದಾರೆ ಅಂದರೆ ಸಮೀಕರಣ ಮಾಡಬೇಕಾದ್ರೆ 2ರಿಂದ ಏನು ಮಾಡಿದ್ದಾರೆ, ಗುಣಾಕಾರವನ್ನು ಮಾಡಿದ್ದಾರೆ. ಇಲ್ಲಿದೆ ನೋಡಿ, 1ನೇ ಈಕ್ವೇಷನ್ಗೆ ಏನು ಮಾಡಿದ್ದಾರೆ, 2ರಿಂದ ಗುಣಿಸಿದಾಗ ನಮಗೇನಾಗುತ್ತೆ, 2x ಪ್ಲಸ್ 2y ಇಸ್ ಈಕ್ವಲ್ಸ್ ಟು 10 ಅಂತ ಬಂದಿದೆ ಅಂತ ಹೇಳಿದ್ದಾರೆ. ಇದು ಈ ಈಕ್ವೇಷನ್ಗೆ, ಹೌದಲ್ವಾ? ಅಕಸ್ಮಾತ್ ನೀವು 3ರಿಂದ ಮಾಡಿದ್ರೂ ಕೂಡ ನಿಮ್ಗೇನು ಬರುತ್ತೆ, 3x ಪ್ಲಸ್ 3y ಪ್ಲಸ್ 15 ಅಂತ ಬರುತ್ತೆ ಅಷ್ಟೇ. ಸಾರಿ, ಪ್ಲಸ್ 15 ಅಲ್ಲ, ಇಸ್ ಈಕ್ವಲ್ಸ್ ಟು 15. 3x ಪ್ಲಸ್ 3y ಇಸ್ ಈಕ್ವಲ್ಸ್ ಟು 15 ಅಂತಲೇ ಬರುತ್ತೆ, ಹೌದಲ್ವಾ? ಇದನ್ನು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ನಾನು ಲಾಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಬರೀ ಕನ್ನಡ ಮೀಡಿಯಮ್ ಅವ್ರಿಗೆ ಅಂದರೆ ಬರೀ ಕನ್ನಡ ಮೀಡಿಯಮ್, ಬರೀ ಇಂಗ್ಲೀಷ್ ಮೀಡಿಯಮ್ ಅಂದ್ರೆ ಇಂಗ್ಲೀಷ್ ಮೀಡಿಯಮ್ ಹೇಳಿರಲ್ಲ. ನಾನು ಪ್ರಾಪರಾಗಿ ಇಬ್ರಿಗೂ ಅರ್ಥ ಆಗೋ ಥರನೇ ಹೇಳಿರ್ತೀನಿ, ಓಕೆನಾ? ಅದನ್ನು ಫಾಲೋ ಮಾಡ್ಕೊಳ್ಳಿ. ವೆರಿ 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 ಇಂಪಾರ್ಟೆಂಟ್. ಬಿಕಾಸ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ, ನಿಮ್ಮ ಮಿಡ್ ಟರ್ಮ್ ಪಾಯಿಂಟ್ ಆಫ್ ವ್ಯೂ, ಇವನ್ ಪ್ರಿಪ್ರೇಟ್ರಿ, ನಿಮ್ಮ FA1 ಎಕ್ಸಾಮ್ ಪರ್ಸೆಪ್ಷನಿಂದ ಪಕ್ಕಾ ಈ ಕ್ವಶನ್ ಬರುತ್ತೆ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಇದನ್ನ ಏನು ಮಾಡಿ, ಫಾಲೋ ಅಪ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಹಾಗಾದರೆ ಇದಿಷ್ಟು ಅರ್ಥ ಆಯಿತಾ? ಸೊ ಇದೇ ಥರ ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಿ ಬೇರೆ ಬೇರೆ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿ ಅಂತ ಒಂದಿಷ್ಟು ಕ್ವಶನ್ಸ್ನ ಹಾಕಿದ್ದೀನಿ. ಸೊ ಗೋ ಫಾರ್ ದಿಸ್ ಆ್ಯಂಡ್ ಸಾಲ್ವ್ ಮಾಡಿ ಫೈನಲಾಗಿ ನಿಮ್ಗೆ ಏನು ಬರುತ್ತಲ್ಲ ಆನ್ಸರ್ಸು, ಅದನ್ನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಕಸ್ಮಾತ್ ಯಾವುದಾದ್ರೂ ಅಂದರೆ ಈ ಸಮೀಕರಣಗಳಲ್ಲಿ, ರೇಖಾತ್ಮಕ ಸಮೀಕರಣಗಳಿಗೆ ಆ ಜೋಡಿಗಳಿಗೆ ನಿಮ್ಗೆ ಅಕಸ್ಮಾತ್ ಉತ್ತರ ಬರ್ತಾ ಇಲ್ಲ ಅಂದರೆ ಅದನ್ನು ನೀವು ಬೇಕಾದ್ರೆ ಟೆಕ್ಸ್ಟ್ ಮಾಡಿ ಆ ಕ್ವಶನ್ನ ಪಿಕ್ ಮಾಡ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಅರ್ಥ ಆಗ್ತದಲ್ಲ ಮಕ್ಕಳೇ? ಹಾಗಾದರೆ ಇಲ್ಲಿ ಮುಗಿಸೋಣವಾ ಇದನ್ನು? ಸೊ ನಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. 3 ಚಾಪ್ಟರ್ಸು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾ ಇಲ್ಲಿಗೆ ಏನು ಮಾಡಿದ್ದೀನಿ ಅಂದರೆ ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಇದ್ರ ಮೇಲೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಯಾವ ಪ್ರಶ್ನೆ ಡೌಟ್ ಇದೆ ಅಂತ ಹೇಳಿ, ಅಥವಾ ಯಾವ ಪಾಠ ಡೌಟ್ ಇದೆ ಅಂತ ಹೇಳಿ, ಆ ಪಾಠನ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋಣ. ಓಕೆನಾ ಮಕ್ಕಳೇ? ಹಾಗಾದರೆ ಫೈನ್. ಹಾಗಾದರೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಬಹುಪದೋಕ್ತಿ ವಿಡಿಯೋ ಕೂಡ ಬರುತ್ತೆ ಸದ್ಯದರಲ್ಲಿ, ಅದನ್ನು ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ.
ಓಕೆನಾ ಮಕ್ಕಳೇ? ಹಾಗಾದರೆ ಮತ್ತೆ ಸಿಗೋಣ ಮಕ್ಕಳೇ. ಓಕೆ ಬಾಯ್, ಥ್ಯಾಂಕ್ ಯು.